ಪರಿತು ಬೇಳುವೆ ಪರಮ ಭಗವದ್ಭಕ್ತರು ಇದನ್ನು ಆದರದಿ ಕೇಳುವುದು. ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಫಣಿದ್ರವೀಂದ್ರ ಭವೇಂದ್ರ ಮುಖ ವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನಾರಸಿಂಹನೆ ನಮಿಪೆ ಕರುಣಿಪು ದಮಗೆ ಮಂಗಳವ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮುಕುಂದ ಭಕ್ತಿಯೈ ಗುರುಭಕ್ತಿ ಜಾಯೈ ಸತಾಂ ಪ್ರಸಕ್ತಿಯೈ ಚ ನಿರಂತರಾಯೈ ಎಂಬುದಾಗಿ ಪರಮಾತ್ಮನಲ್ಲಿ ಭಕ್ತಿ ನಮಗೆ ಬರಬೇಕಾದ್ರೆ ವಾಯುದೇವರಲ್ಲಿ ಭಕ್ತಿಯನ್ನು ಮಾಡಿಯೇ ಮಾಡಬೇಕು. ಪರಮಾತ್ಮನಲ್ಲಿ ಭಕ್ತಿ ಮಾಡುವುದು ಬಂದಿದ್ರೂ ಕೂಡ ವಾಯುದೇವರಿಗೆ ಸಮ್ಮತವಾದ, ನಾವು ವಾಯುದೇವರ ದಾಸರಾಗಿ ವಾಯುದೇವರಿಂದ ಪ್ರೇರಿತರಾಗಿ ವಾಯುದೇವರ ಮೂಲಕವಾಗಿ ಪರಮಾತ್ಮನ ಬಳಿಗೆ ಹೋದರೆ ಮಾತ್ರ ಪರಮಾತ್ಮ ನಮ್ಮನ್ನು ಅನುಗ್ರಹ ಮಾಡುತ್ತಾನೆ. ಹಾಗಾಗಿ ಅಂತಹ ಪರಮಾತ್ಮನ ಅನುಗ್ರಹಕ್ಕೋಸ್ಕರವಾಗಿ ವೇದೋಕ್ತ ಮಹಿಮೆಯನ್ನು ಹೊಂದಿದ, ವೇದ ಪ್ರಾಮಾಣ್ಯ ಯಾರ ಒಬ್ಬ ಜೀವೋತ್ತಮರಾದ ವಾಯುದೇವರಿಗೊಬ್ಬರಿಗೆ ಮಾತ್ರ ಉಂಟೋ ಅಂತಹ ವಾಯುದೇವರ ಪರಮ ಶ್ರೇಷ್ಠವಾದ ಮಹಿಮೆಗಳನ್ನು ಜಗನ್ನಾಥದಾಸರು ಹರಿಕಥಾಮೃತ ಸಾರದ ಅನೇಕ ಸಂಧಿಗಳಲ್ಲಿ ಹೇಳಿದ್ದಾರೆ. ಅದರಲ್ಲಿ ಕಲ್ಪಸಾಧನಾ ಸಂಧಿಯಲ್ಲಿ ಬಹಳ ವಿಶೇಷವಾಗಿ ರುಜುಗಳ ಸಾಧನೆಯನ್ನು ಹೇಳ್ತಾ ವಾಯುದೇವರ ಮಹಿಮೆಯನ್ನು ಕೂಡ ನಮಗೆ ಕೊಟ್ಟಿದ್ದಾರೆ. ಈ ವಾಯುದೇವರ ಮಹಿಮೆಯನ್ನ, ವಾಯುದೇವರ ಹೆಸರುಗಳನ್ನ, ಇವರ ಸಾಧನೆಯ ವಿಚಾರಗಳನ್ನ, ಎಷ್ಟು ಸಾಧನೆ ಇರುವುದು ಎಂಬುದನ್ನು ತಿಳಿದಾಗ ಸಾಮಾನ್ಯರಾದ ಮನುಷ್ಯೋತ್ತಮರ, ಮನುಷ್ಯ ಮಧ್ಯಮರ, ಮನುಷ್ಯ ಅಧಮರ ಒಂದು ಸಾಧನೆ ಎಷ್ಟು ಅಲ್ಪ ಅನ್ನೋದು ಗೊತ್ತಾಗತ್ತೆ. ಒಂದು ವಾಯುದೇವರ ಪದವಿಗೆ ಬರಬೇಕಾದ್ರೆ ಎಷ್ಟು ಸಾಧನೆ ಮಾಡಬೇಕಾದ್ರೆ ನಾವು ವಾಯುದೇವರಾಗಿ ಬಿಡ್ತೀವ. ವಾಯುದೇವರಿಂದ ಸ್ತುತ್ಯನಾದ ಪರಮಾತ್ಮನವಾಗ್ಲಿಕ್ಕೆ ಸಾಧ್ಯವ? ಇಷ್ಟು ಸಾಧನೆ ಮಾಡಿದ ವಾಯುದೇವರೇ ಪರಮಾತ್ಮನಾಗೋದಿಲ್ಲ. ಹಾಗಿರುವಾಗ ನಾವು ವಾಯುದೇವರೇ ಆಗದೆ ಇದ್ದವರು ಪರಮಾತ್ಮನಾಗ್ಲಿಕ್ಕೆ ಅಹಂ ಬ್ರಹ್ಮಾಸ್ಮಿ ಅಂದ್ರೆ ಹೇಗೆ ಸಾಧ್ಯ? ಎಷ್ಟು ಸಾಧನೆ ಇದಕ್ಕೆಲ್ಲ ಬೇಕು ಎಂಬುದನ್ನ ನಾವು ತಿಳಿಯಬೇಕಾಗಿದೆ. ಹೀಗೆ ಜಗನ್ನಾಥದಾಸರು ಮೊದಲು ಬಹಳ ತುಂಬಾ ಚೆನ್ನಾಗಿ ಹೇಳ್ತಾರೆ. ಕೈಟಭಾರಿಯ ಪುರದ ಪ್ರಥಮ ಕವಾಟ ವಿನಿಸುವ ಗರುಡ ಶೇಷಲಲಾಟಲೋಚನ ಮುಖ್ಯ ಸುರರಿಗೆ ಆವ ಕಾಲದಲ್ಲಿ. ಗರುಡಶೇಷ ರುದ್ರಾದಿಗಳಿಗೆ ಇವರು ಮುಖ್ಯ ದ್ವಾರ. ಇವರನ್ನ ದಾಟದೆ ಅವರು ಮುಂದೆ ಹೋಗುವ ಹಾಗಿಲ್ಲ ಗರುಡಶೇಷ ರುದ್ರಾದಿಗಳು. ಹೀಗಿರುವಾಗ ನಾವು ಯಾವ ಲೆಕ್ಕ? ಆದ್ದರಿಂದ ವಾಯುದೇವರನ್ನ ಬಿಟ್ಟು ನಾವು ಬೇರೆ ಸ್ವತಃ ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ. ವಾಯುದೇವರ ಮುಖವಾಗಿಯೇ, ವಾಯುದೇವರ ಮೂಲಕವಾಗಿಯೇ ನಮ್ಮ ಸಾಧನೆಗಳಾಗತ್ತೆ. ವಾಯುದೇವರಿಗೆ ಎಲ್ಲವನ್ನ ಅರ್ಪಣೆ ಮಾಡಬೇಕು. ಅದಕ್ಕೆ ವಾಯುದೇವರ ಮಹಿಮೆಯನ್ನು ಸುಮಧ್ವಿಜಯದಲ್ಲಿ ಅನೇಕ ಕಡೆಗಳಲ್ಲಿ ನಮ್ಮ ಪರಂಪರೆಯ ಪೂರ್ವಜರು ಬಹಳ ಅದ್ಭುತವಾದ ಅವರಲ್ಲಿ ಭಕ್ತಿ ಮಾಡಬೇಕಾದದ್ದನ್ನ ಅದನ್ನ ಹೇಳ್ತಾನೆ. ಭುವನಾದ್ಭುತ ಮಧ್ವಚೇಷ್ಟಿತಂ ನವದೇಮಾಪಿ ಸುರಾಯುಷಾವಯಂ ಅಂತಾರೆ. ಮಧ್ವರಾಯರ ಮಹಿಮೆಯನ್ನ 100 ವರ್ಷಗಳಾದರೂ ಹೇಳಲಿಕ್ಕೆ ಮುಗಿಯಲ್ಲಂತ ದೇವತೆಗಳ ಆಯುಷ್ಯದಲ್ಲಿ. ಭವಾನಿ ಧವನಿಗೆ ಅಸಾಧ್ಯವೆನಿಸಲು ನರರ ಪಾಡೆಯನ್ನು ಹೊಂದಿದ್ದಾರೆ. ರುದ್ರದೇವರ ಕೈಯಲ್ಲೇ ಅಂದ್ರೆ ಉಮಾಪತಿ, ಭವಾನಿಪತಿ, ಪಾರ್ವತೀಪತಿಯಾದ ರುದ್ರದೇವರಿಗೆ ವರ್ಣನೆ ಮಾಡಲಿಕ್ಕಾಗಲ್ಲ ಅಂದಮೇಲೆ ನರರ ಪಾಡೇನು, ನಾವು ಅಲ್ಪರಾದ ನಮ್ಮ ಪಾಡೇನು ಅಂತ ವಾಯುದೇವರ ಸ್ತೋತ್ರವನ್ನು ಪ್ರತಿನಿತ್ಯ ಮಾಡುವುದರಿಂದ, ಅವರ ಗ್ರಂಥಗಳ ಪಾರಾಯಣ ಮಾಡುವುದರಿಂದ, ಅವರ ಹೆಸರನ್ನು ಹೇಳುವುದರಿಂದ, ಹನುಮ ಭೀಮಾನಂದ ಮುನಿಗಳ ಹೆಸರನ್ನು ತೆಗೆದುಕೊಳ್ಳುವುದರಿಂದ, ಎಂದು ಮಧ್ವರಾಯರ ಹೆಸರನ್ನು ಹೇಳುವುದಿಲ್ಲ. ಯದ್ದಿನಂ ಮಧ್ವನಾಥಸ್ಯ ಕಥಾ ಪೀಯೂಷವರ್ಜಿತಂ ತದ್ದಿನಂ ದುರ್ಲಭಂ ತದ್ದಿನಂ ದುರ್ದಿನಂ ಮನ್ಯೆ ಮೇಘಚ್ಚನ್ನಂತು ದುರ್ದಿನಂ ಅಂತಾರೆ. ಶ್ರೀಮದ್ ಆಚಾರ್ಯರ ಸ್ಮರಣೆ ಮಾಡದೇ ಇದ್ದ ದಿವಸ ಅವತ್ತು ಸೂತಕದ ದಿವಸ. ಎಂದು ಸೂರ್ಯನನ್ನು ನೋಡೋದಿಲ್ಲ ಅವತ್ತು ಊಟ ಮಾಡಬಾರದು ಅಂತಿದೆ. ಸೂರ್ಯ ದರ್ಶನವಾಗದೆ ಊಟ ಮಾಡಬಾರದು ದುರ್ದಿನ ಅಂತ. ಅದಕ್ಕೆ ನಮ್ಮವರಂತಾರೆ ದುರ್ದಿನ ಸೂರ್ಯನನ್ನು ನೋಡದೇ ಇದ್ದದ್ದಲ್ಲ, ಯದ್ದಿನಂ ಮಧ್ವನಾಥಸ್ಯ ಕಥಾ ಪೀಯೂಷವರ್ಜಿತಂ ಎಂದು ಮಧ್ವರಾಯರ ಕಥೆ, ಮಧ್ವರಾಯರ ಮಹಿಮೆ ಎಂದು ಹೇಳಲ್ಲ, ಅವತ್ತೇ ದುರ್ದಿನ. ಯಾಕೆಂದ್ರೆ ನಮ್ಮಲ್ಲಿ ಕೂತು ಒಂದು ಪೈಸಾ ತಗೊಳ್ಳದೆ ಉಸಿರಾಡಿಸುವ ಮಹನೀಯರು, ಉಸಿರಿನ ದೇವರು ನಮ್ಮ ವಾಯುದೇವರು. ಅವರಿಲ್ಲದೆ ಇದ್ರೆ ಯಾವ ಒಂದು ಉಸಿರನ್ನು ಕೂಡ ನಮಗಾಡ್ಲಿಕ್ಕೆ ಆಗೋದಿಲ್ಲ. ಅವರಿಲ್ಲದೆ ಇದ್ರೆ ದೇಹದಲ್ಲಿ ಯಾವ ದೇವತೆಗಳು ಇರೋದಿಲ್ಲ. ಕಣ್ಣಿನ ಅಭಿಮಾನಿ, ಕಾಲಿನ ಅಭಿಮಾನಿ,
ಕೈಯ ಅಭಿಮಾನಿ ಯಾರೂ ಅಲ್ಲಿರೋದಿಲ್ಲ. ವಾಯುದೇವರಿದ್ದರೆ ಇರ್ತಾರೆ, ಇಲ್ಲದ್ರೆ ಇರೋದಿಲ್ಲ. ಪವಿತ್ರವಾದ ದೇಹ ವಾಯುದೇವರಿದ್ದರೆ ಈ ಒಂದು ದೇಹವನ್ನು ಪವಿತ್ರ ಮಾಡ್ತಾರೆ. ಆ ಪವಿತ್ರವಾದ ದೇಹದಲ್ಲಿ ಪರಮಾತ್ಮ ಬರ್ತಾನೆ. ವಾಯುದೇವರು ಪರಮಾತ್ಮ ಇದ್ದರೆ ಇತರ ತತ್ವಾಭಿಮಾನಿ ದೇವತೆಗಳು ಇರ್ಲಿಕ್ಕೆ ಸಾಧ್ಯ, ಇಲ್ಲದ್ರೆ ಯಾವ ತತ್ವಾಭಿಮಾನಿ ದೇವತೆಗಳು ಇರೋದಿಲ್ಲ. ವಾಯುದೇವರಿದ್ದಾಗ ಇವರೆಲ್ಲ ಬಿಟ್ಟು ಹೋಗ್ಬೋದು. ಇವರೆಲ್ಲ ಬಿಟ್ಟಾಗ್ಲೂ ನಮ್ಮನ್ನ ಮನೆಯಲ್ಲೇ ಇಟ್ಕೊಂಡಿರ್ತಾರೆ. ನಮಗೆ ಕಣ್ಣಿಲ್ಲಿದ್ದ ದೇವತೆಗಳು ಹೋದ್ರೆ ಮನೇಲಿ ಇಟ್ಕೋತಾರೆ, ಕುರುಡ ಅಂತಾರೆ. ಕಿವಿಯಲ್ಲಿದ್ದ ದಿಗ್ದೇವತೆಗಳು ಹೋದ್ರೆ ಕಿವುಡ ಅಂತಾರೆ. ಬಾಯಲ್ಲಿದ್ದ ದೇವತೆಗಳು ಹೋದ್ರೆ ಮೂಕ ಅಂತಾರೆ. ಕಾಲಲ್ಲಿದ್ದ ದೇವತೆಗಳು ಹೋದ್ರೆ ಕುಂಟ ಅಂತಾರೆ. ಕೈಯಲ್ಲಿದ್ದ ದೇವತೆಗಳು ಹೋದ್ರೆ ಚಂಚ ಅಂತಾರೆ. ಮನಸ್ಸಿನಲ್ಲಿದ್ದ ರುದ್ರದೇವರು ಬಿಟ್ಟು ಹೋದ್ರೆ ಹುಚ್ಚ ಅಂತಾರೆ. ಹುಚ್ಚನನ್ನು ಹೊರಗೆ ಬಿಡಲ್ಲ. ಆದರೆ ಪರಮ ಮುಖ್ಯ ಪ್ರಾಣ ತೊಲಗಲ ದೇಹವನ್ನು ಅರಿತು ಬೆಣನೆಂದು ಬೇಳುವರು ಬುಧ ಜನ. ಜ್ಞಾನಿಗಳೇನಂತಾರೆ, ಈ ದೇಹವನ್ನ ಅಮಂಗಲ ಅಂತ ಯಾವಾಗ ಕರೀತಾರೆ, ಇದನ್ನ ಶವ ಅಂತ ಯಾವಾಗ ಕರೀತಾರೆ, ಮುಖ್ಯ ಪ್ರಾಣ ದೇವರು ದೇಹವನ್ನ ಬಿಟ್ಟೋದ್ರೆ ಇದು ಅಮಂಗಳ. ಪರಮಾತ್ಮ ಮನೆಯಲ್ಲಿ ಇರೋದಿಲ್ಲ, ಆ ದೇಹದಲ್ಲಿ ಇರೋದಿಲ್ಲ, ಆ ದೇಹದಲ್ಲಿ ಪ್ರೇರಕರಾಗಿ ಯಾರೂ ಇರೋದಿಲ್ಲ. ಹಾಗಾಗಂತ ಪರಮೋಪಕಾರವನ್ನು ಮಾಡಿದ ವಾಯುದೇವರನ್ನ ಪ್ರತಿನಿತ್ಯ ಪ್ರತಿ ಕ್ಷಣದಲ್ಲೂ ನಾವು ಅವರನ್ನು ಸ್ತೋತ್ರ ಮಾಡುತ್ತಲೇ ಇರಬೇಕು. ಮಧ್ವನಾಮದ ಪಾರಾಯಣ, ಹರಿಕಥಾಮೃತಸಾರದಲ್ಲಿ ಹೇಳಿದ ಕಲ್ಪಸಾಧನಾ ಸಂಧಿಯ ಇಲ್ಲಿ ಕೆಲವೊಂದು ಪದ್ಯಗಳನ್ನು ಪ್ರತಿನಿತ್ಯ ಪಾರಾಯಣ ಮಾಡಿದರೆ ಏನಾಗತ್ತೆ ಎಂಬುದನ್ನ ಜಗನ್ನಾಥದಾಸರು ಇವತ್ತು ಹೇಳ್ತಾ ಇದ್ದಾರೆ. ಅದನ್ನು ಕೇಳೋಣ. 22ನೇ ಪದ್ಯದಲ್ಲಿ, ಈ ರುಜುಗಳೊಳಗೊಬ್ಬ ಸಾಧನ 100 ಕಲ್ಪದಿ ಮಾಡಿ ಕರಿಸುವ ಚಾರುತರ ಮಂಗಳ ಸುನಾಮದಿ ಕಲ್ಪ ಕಲ್ಪದಲ್ಲಿ ಸುರಿಗಳು ಸಂಸ್ತುತಿಸಿ ವಂದಿಸೆ ಘೋರ ದುರಿತಗಳಳಿದು ಪೋಪುವು ಮಾರಮಣ ಸಂಪ್ರೀತನಾಗುವ ಸರ್ವಕಾಲದಲ್ಲಿ. ಸ್ವಲ್ಪ ಉಪಕಾರವನ್ನು ಮಾಡಿದವರನ್ನೇ ನಾವು ಜೀವನ ಪೂರ್ತಿ ಸ್ಮರಣೆ ಮಾಡ್ತೀವಿ. ಸ್ವಲ್ಪ ಉಪಕಾರ, ದುಡ್ಡು ಕೊಟ್ಟು ಯಾರೊಬ್ಬ ಲಾಯರ್ ನಮಗೆ ತುಂಬಾ ಅನುಕೂಲ ಮಾಡಿಕೊಡ್ತಾನೆ. ಆ ಲಾಯರ್ ಇದ್ದಿದ್ದರಿಂದ ನಮಗೆ ಅನುಕೂಲ ಆಯ್ತು, ಆ ಡಾಕ್ಟರ್ ಇದ್ದಿದ್ದರಿಂದ ಅನುಕೂಲ ಆಯ್ತು, ಈ ಇಂಜಿನಿಯರ್ ಹೀಗೆ ಕಟ್ಟಿಕೊಟ್ಟ ಚೆನ್ನಾಗಾಯ್ತು ಅಂತ. ಇಷ್ಟು ಒಳ್ಳೆಯ ಮನೆ, ಇಷ್ಟು ಒಳ್ಳೆಯ ಟ್ರೀಟ್ಮೆಂಟ್ ಕೊಡುವ ದೇಹ, ಎಲ್ಲವನ್ನ ಕೊಟ್ಟ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾದ ವಾಯುದೇವರ ಹೆಸರನ್ನ ನಾವು ಕೃತಜ್ಞತೆಯಿಂದ ಅರ್ಪಣೆ ಮಾಡದೇ ಇದ್ರೆ ನಮ್ಮಂತ ಕೃತಜ್ಞರಿರೋದಿಲ್ಲ. ವಾಯುದೇವರನ್ನ ಸ್ಮರಣೆ ಮಾಡದೇ ಇದ್ದವರನ್ನು ಪರಮಾತ್ಮನೂ ಪವಿತ್ರರನ್ನಾಗಿ ಮಾಡೋದಿಲ್ಲ. ಅದಕ್ಕೆ ಜಗನ್ನಾಥದಾಸರಂತಾರೆ, ಈ ರುಜುಗಳೊಳಗೊಬ್ಬ ಸಾಧನ. ಒಬ್ಬರ ಸಾಧನೆಯನ್ನು ಹೇಳ್ತೀನಿ ಅಂತಾರೆ. ಅದರಿಂದ ಎಲ್ಲರೂ ತಿಳ್ಕೊಂಡ್ರೆ ಎಲ್ಲರದು ಅದೇ ಸಾಧನ. ಈ ರುಜುಗಳೊಳಗೆ ಒಬ್ಬ, ಪದಚ್ಛೇದ, ಈ ರುಜುಗಳ ಒಳಗೆ ಒಬ್ಬ ಸಾಧನ 100 ಕಲ್ಪದಿ ಮಾಡಿ ಕರೆಸುವ ಚಾರುತರ ಮಂಗಳ ಸುನಾಮದಿ ಕಲ್ಪಕಲ್ಪದಲ್ಲಿ ಸೂರಿಗಳೂ ಸಂಸ್ತುತಿಸಿ ವಂದಿಸೆ ಘೋರ ದುರಿತಗಳು ಅಳಿದು ಪೋಪುವು ಮಾರಮಣ ಸಂಪ್ರೀತನಾಗುವ ಸರ್ವಕಾಲದಲ್ಲಿ. ನೋಡ್ರಿ, ಇವರು ಸ್ಮರಣೆ ಮಾಡಿದ್ರೆ ಪಾಪಗಳು ಹೋಗಿಬಿಡತ್ತಂತೆ. ಹಾಗೆ ಜ್ಞಾನಿಗಳ ಸ್ಮರಣೆ ಮಾಡಿದರೆ ಕೆಂಡ ಕಾಣದೆ ಮುಟ್ಟಿದರು ಸರಿ ಕಂಡು ಮುಟ್ಟಲು ದಹಿಸದಿಪ್ಪುದೇ ಪುಂಡರೀಕ ದಳಾಯತಾಕ್ಷಣ ವಿಮಲ ಪದ ಪದ್ಮ ಬಂಡುಣಿಗಳೆಂದೆನಿಪದಾಸರ ಹಿಂಡು ನೋಡಿದ ಆಚಾರ್ಯರು ಬರೆದ ಸರ್ವಮೂಲ ಗ್ರಂಥಕ್ಕೆ ಒಂದು ಮಂಗಳಾರತಿ ಮಾಡಿದ್ರೆ ಸಾಕು. ಆಚಾರ್ಯರ ಸರ್ವಮೂಲ ಗ್ರಂಥದ 1-2 ಅಕ್ಷರಗಳ ಪಾರಾಯಣ ಮಾಡಿದ್ರು ಸಾಕು. ಶ್ರೀಮದ್ ಆಚಾರ್ಯರ ಗ್ರಂಥಗಳ ಪಾರಾಯಣ ಮಾಡಿದ್ರು ಸಾಕು. ಮಹಾನಂದ ತೀರ್ಥಸ್ಯೇ ಭಾಷ್ಯಭಾವಂ ಮನೋವಾಗ್ಭಿರಾವರ್ತಯಂತೆ ಸ್ವಶಕ್ತ್ಯ ಸುರಾದ್ಯ ನರಾಂತಾಹ ಮುಕುಂದ ಪ್ರಸಾದಾತ್ ಇವಂ ಮೋಕ್ಷಮೇತೆ ಸದೇತೆ ಅಂತ ಹೇಳಿ ಶ್ರೀಮದ್ ಆಚಾರ್ಯರ ಪರಮ ಮಂಗಳವಾದ ಗ್ರಂಥಗಳ ಪಠನ ಪಾರಾಯಣಗಳನ್ನು ಮಾಡಿದರೆ ಮೋಕ್ಷ ಆಗುವುದರಲ್ಲಿ ಮೋಸವಿಲ್ಲ ಅಂತ ಶೇಷದೇವರು ಸರಕಾರಿಗಳ ಮುಂದೆ ಈ ಮಾತನ್ನ ಕೊಂಡಾಡಿದ್ದನ್ನು ನಾವು ಸುಮಧ್ವಜಲ್ಲಿ ಕೇಳ್ತೇವೆ. ಹಾಗೆ ಇವರನ್ನ ಸ್ತೋತ್ರ ಮಾಡಿದರೆ ನಮಗೇನಾಗತ್ತೆ ಅಂತ ಹೇಳ್ತಾರೆ ಜಗನ್ನಾಥದಾಸರು. ಸೂರಿಗಳು ಸಂಸ್ತುತಿಸಿ ವಂದಿಸೆ, ಇವರನ್ನ ಸಂಸ್ತುತಿಸಬೇಕು. ಬರೀ ಸ್ತೋತ್ರ ಅಲ್ಲ, ಯಾರೋ ದುಡ್ಡು ಕೊಟ್ಟರು ಸ್ತೋತ್ರ ಮಾಡ್ತೀವಿ, ಯಾರೋ ಸ್ತೋತ್ರ ಮಾಡು ಅಂತ ಹೇಳಿದ್ದಾರೆ ಸ್ತೋತ್ರ ಮಾಡ್ತೀವಿ ಅಂತಲ್ಲ. ಸಮ್ಯಕ್ ಸ್ತುತಿ ಆಗ್ಬೇಕು. ಚೆನ್ನಾಗಿ ಜ್ಞಾನಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಸಾಂಸಾರಿಕ ವಿಷಯಗಳಲ್ಲಿ ವೈರಾಗ್ಯವನ್ನು ತಾಳಿ ಸಂಸ್ತುತಿಸಿ ವಂದಿಸೆ ಸೂರಿಗಳು. ಜ್ಞಾನಿಗಳಾದವರು ಇವ್ರನ್ನ ಚೆನ್ನಾಗಿ ಸ್ತೋತ್ರ ಮಾಡಬೇಕು. ವಾದರಾಜರನ್ನ ಕೇಳಿದ್ರಂತೆ, ಏನು ನಿಮ್ಮ ಇಷ್ಟೊಂದು ಗ್ರಂಥಗಳು, ಇಷ್ಟೊಂದು ಅದ್ಭುತವಾದ ಕಾರ್ಯಗಳು, ಬಹಳ ವರ್ಷಗಳ ಆಯುಷ್ಯ, ಇದರೆಲ್ಲದರ ಗುಟ್ಟೇನು ಅಂತ ವಾದರಾಜರನ್ನ ಕೇಳಿದ್ರೆ ವಾದರಾಜರು ಹೇಳ್ತಾರೆ, ವಾಯುಸ್ತುತಿ ರತಿರ್ನಿತ್ಯಂ ವೇದಾಹಂತು ಕಥಂಚನ ಅಂತ. ಪ್ರತಿನಿತ್ಯ ವಾಯುಸ್ತುತಿಯ ಪುನಶ್ಚರಣೆಯನ್ನು ಮಾಡಿದ್ದರಿಂದ ನನಗಿಂಥ ಒಂದು ಅದ್ಭುತವಾದ ಸಾಮರ್ಥ್ಯ ವಾಯುದೇವರ ಇರುವಿಕೆಯಿಂದ ಬಂದಿದೆ ಅಂತ ವಾದರಾಜರು ಸ್ತೋತ್ರ ಮಾಡ್ತಾರೆ. ಪ್ರತಿಯೊಬ್ಬರೂ ನಮ್ಮಲ್ಲಿ ಟೀಕಾಕೃತ್ವಾದರಂತಾರೆ, ಫಲಂ ಶ್ರೀಮತ್ ಪೂರ್ಣ ಪ್ರಮತಿ ಗುರುಕಾರುಣ್ಯ ಸರಣಿಂ ಪ್ರಪನ್ನಾಹ. ಶ್ರೀಮದ್ ಆನಂದ ತೀರ್ಥರ ಗ್ರಂಥಗಳ ಅವರ ಅನುಗ್ರಹದ
ಒಂದು ಬಲ ನಮಗಿರೋದ್ರಿಂದ ಇಷ್ಟೆಲ್ಲವನ್ನ ಮಾಡ್ತೀವಿ. ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಹ ತೇವ ಮಾನ್ಯಾಸ್ಮಹ ಅಂತಾರೆ. ಪ್ರತಿಯೊಬ್ಬರೂ ಶ್ರೀಮದ್ ಆನಂದ ತೀರ್ಥರನ್ನ ಬಿಟ್ಟು ಬದುಕೋರಿಲ್ಲ. ಅಂತ ಆನಂದ ತೀರ್ಥರ ಹೆಸರನ್ನ ಸೂರಿಗಳು ಸಂಸ್ತುತಿಸಿ ವಂದಿಸೆ ಘೋರ ದುರಿತಗಳಿರದೆ ಪೋಪುದು. ಘೋರವಾದ ದುರಿತಗಳು, ಭಯಂಕರವಾದ ಪಾಪಗಳು, ಅದನ್ನೆಲ್ಲ ಮಾಡಿಸಿದವರವರೇ. ಹೀನ ಸತ್ಕರ್ಮಗಳೆರಡು ಪವಮಾನ ದೇವನು. ಹೀನ ಸತ್ಕರ್ಮಗಳೆರಡನ್ನು ಮಾಡಿಸೋರು ವಾಯುದೇವರೇ. ಆದ್ದರಿಂದ ಇವರನ್ನು ಸ್ತೋತ್ರ ಮಾಡಿದರೆ ಅವ್ರೇನ್ ಮಾಡ್ತಾರೆ? ಘೋರ ದುರಿತಗಳ ಅಳಿದು ಪೋಪುವು. ಆ ಘೋರ ದುರಿತಗಳು ನಮಗೆ ಕಾರ್ಯಕಾರಿ ಆಗಲ್ಲ, ನಮ್ಮ ಮೇಲೆ ಪರಿಣಾಮ ಬೀರೋದಿಲ್ಲ. ನಾವು ಸುಖವಾಗಿರ್ಲಿಕ್ಕೆ ವಾಯುದೇವರ ಸ್ತೋತ್ರವನ್ನು ಮಾಡಿದರೆ ಪರಮಾನುಗ್ರಹವನ್ನು ಮಾಡ್ತಾರೆ. ಇವತ್ತಿಗೂ ಕೂಡ ಮಾಧ್ವರ ಮನೆಗಳಲ್ಲಿ ಏನಾರು ಆಪತ್ತು ಬಂದಾಗ ವಾಯುಸ್ತುತಿ ಪುನಶ್ಚರಣೆಯನ್ನ ಮಾಡ್ತೇವೆ. ರಾಯರ ಸ್ತೋತ್ರವನ್ನು ರಾಯರಿಗೆ ಯಾಕಷ್ಟೊಂದು ಮರ್ಯಾದೆ ಅಂದ್ರೆ ರಾಯರಲ್ಲಿ ವಾಯುದೇವರಿದ್ದಾರಾದ್ರಿಂದ ವಾಯುರಾಜ ಸಮಾವಿಷ್ಟ ಮಹಾಬಲ ಸಮನ್ವಿತ ಅಂತ ವಾಯುದೇವರಲ್ಲಿ ವಾಯುದೇವರಿರುವುದರಿಂದ ಆ ರಾಯರಿಗೂ ಅಷ್ಟೊಂದು ಪ್ರಾಶಸ್ತ್ಯ ಎಂಬತಕ್ಕಂಥದ್ದು ಶ್ರೀಮದ್ ಆಚಾರ್ಯರೇ ಮೊದಲಾದವರು ಇವರೊಳಗೆ ಇರುತ್ತಿಹರು ಅಂತಾರೆ ಗೋಪಾಲದಾಸರು. ಹಾಗಾಗಿ ಈ ವಾಯುದೇವ ನಮ್ಮ ರಾಯರಲ್ಲಿ ಇವರೆಲ್ಲರೂ ಇದ್ದಾರೆ. ಸಕಲ ದೇವೋತ್ತಮರಾಗಿದ್ದಾರೆ, ದೇವ ಸ್ವಭಾವದವರಾಗಿದ್ದಾರೆ, ಭವ್ಯ ಸ್ವರೂಪರಾಗಿದ್ದಾರೆ. ಆದ್ರಿಂದ ಇವರನ್ನ ಸ್ತೋತ್ರ ಮಾಡಿದರೆ ಘೋರ ದುರಿತಗಳಳಿದು ಪೋಪುವು. ಘೋರವಾದ ಪಾಪಗಳೆಲ್ಲವೂ ಕೂಡ ನಮ್ಮನ್ನ ಬಿಟ್ಟು ಹೋಗಿಬಿಡ್ತಾವೆ, ನಾಶವಾಗಿ ಬಿಡ್ತದೆ. ಜೊತೆಗೆ ಇನ್ನೊಂದು ಹೇಳ್ತಾರೆ ಜಗನ್ನಾಥದಾಸರು, ಬಹಳ ಸುಂದರವಾದ ಮಾತು. ಮಾರಮಣ ಸಂಪ್ರೀತನಾಗುವ ಸರ್ವಕಾಲದಲ್ಲಿ. ದೇವರು ಪ್ರೀತನಾಗ್ತಾನೇನ್ರಿ? ನಾವು ಮಾಡೋ ಕೆಲಸ ದೇವರಿಗೆ ಪ್ರಿಯವಾಗಬೇಕು, ಪರಮಾತ್ಮನಿಗೆ ಪ್ರಿಯವಾಗುವುದಾಗಿದ್ರೆ ನಾವು ಮಾಡ್ಬೇಕು. ಹೌದಾ, ದೇವರಿಗೆ ಪ್ರೀತವಾಗತ್ತಾ ನಾವು ವಾಯುದೇವರನ್ನು ಸ್ತೋತ್ರ ಮಾಡಿದರೆ? ಅಂದ್ರೆ ದಾಸರಂತಾರೆ ಮಾರಮಣ ಸಂಪ್ರೀತನಾಗುವ. ಮಾರಮಣ ಸಾಕ್ಷಾತ್ ಶ್ರೀಹರಿ ಲಕ್ಷ್ಮೀದೇವಿಗೆ ಗಂಡನಾದ ಪರಮಾತ್ಮ ತಾನು ಸಂಪ್ರೀತನಾಗುವ, ಪರಮಾತ್ಮ ಪ್ರೀತನಾಗುತ್ತಾನಂತೆ ಅಂತ ನೀವು ಹೇಳ್ಬಿಟ್ರೇನು? ಮಾರಮಣ ಪ್ರೀತನಾಗುತ್ತಾನೆ ಅನ್ನುವುದನ್ನ ಎಲ್ಲರೂ ಹೇಳಿದ್ದಾರೆ. ಅಂದ್ರೆ ಭಾಗವತ ತಾತ್ಪರ್ಯದಲ್ಲಿ, ಭಾಗವತದ ಒಂದು ಸಂದರ್ಭದಲ್ಲಿ 11ನೇ ಸ್ಕಂದದಲ್ಲಿ ವಾಯುವು ಮುಖ್ಯ ಧಿಯಾ ಅನ್ನುವ ಸಂದರ್ಭವೂ ಕೂಡ ಭಾಗವತದಲ್ಲಿ ಬರುತ್ತೆ. ಅಲ್ಲಿ ಹೇಳ್ತಾ ಇದ್ದಾರೆ ಭಾಗವತಾರ್ಥದಲ್ಲಿ, ಸರ್ವದೇವೋತ್ತಮೋ ವಾಯು ರೀತಿ ಜ್ಞಾನಾನ್ನ ಚಾಪರಂ ಪ್ರಿಯಮಸ್ತಿ ಹರೇ ಕಿಂಚಿತ್ ತಥಾ ವಾಯೋರ್ ಹರೇರ್ ವಿದಹ ಅಂತ ಒಂದು ಮಾತಂತಾರೆ. ವಾಯುನಾಮ ವಾಯುದೇವರನ್ನ ಸ್ತೋತ್ರ ಮಾಡುವುದು ಪರಮಾತ್ಮನಿಗೆ ಪ್ರಿಯ. ಹರಿನಾಮ ವಾಯುದೇವರಿಗೆ ಅತ್ಯಂತ ಪ್ರಿಯವಾದ್ರಿಂದ ಹರಿಯ ಮತವೇ ಹನುಮನ ಮತ. ಆದ್ರಿಂದ ಹನುಮನ ಮತವೇ ಹರಿಯ ಮತ. ನಾವೆಲ್ಲ ಕೇಳಿದ್ದೇವೆ, ಅಂಗದ ಸುಗ್ರೀವ ಎಲ್ಲರೂ ವಿಭೀಷಣನ್ನ ಬೇಡ ಅಂದ್ಬಿಟ್ರು. ಶತ್ರುವಿನ ಮನೆಯಿಂದ ಬಂದಿದ್ದಾನೆ ಬೇಡ ಅಂತ ಎಲ್ಲರೂ ಬೇಡ ಅಂದ ಮೇಲೆ ಹನುಮಂತರನ್ನ ಕೇಳ್ದ ರಾಮ. ಮೊದ್ಲೇ ಕೇಳಲಿಲ್ಲ, ಇವರೆಲ್ಲ ಏನ್ ಹೇಳ್ತಾರೆ ಕೇಳೋಣ ಅಂತ. ಎಲ್ಲರೂ ಬೇಡ ಅಂದ್ರು, ವಿಭೀಷಣನನ್ನ ನಾವು ತಗೊಳ್ಳೋದು ಬೇಡ, ಬಿಟ್ಟುಬಿಡೋಣ ಅಂತ. ಆಗ ಹನುಮನನ್ನ ಕೇಳ್ತಾರೆ. ಹನುಮ ಅಂತಾನೆ, ಸ್ವಾಮಿ ಸ್ವೀಕಾರ ಮಾಡ್ರಿ, ನಾನು ಅವನ ಮನೆಗೆ ಹೋಗಿ ನೋಡಿ ಬಂದಿದ್ದೀನಿ, ಅವನ ಮನೆಗೆ ಹೋಗಿ ರಾಮನಾಮದ ಉಪದೇಶವನ್ನು ಮಾಡಿ ಬಂದಿದ್ದೇನೆ, ಹಾಗಾಗಿ ನೀವು ಅವನಿಗೆ ಉಪದೇಶವನ್ನು ಮಾಡಬಹುದು ಅಂತ ಹೇಳಿದ್ದರಿಂದ ಅಂತಹ ಪರಮಶ್ರೇಷ್ಠನಾಗಿರ್ತಕ್ಕಂಥ ಹನುಮನ ಮತವೇ ಹರಿಯ ಮತ. ಆದ್ದರಿಂದ ಅಂತಹ ವಾಯುದೇವರಿಗೆ ಪ್ರಿಯ ಪರಮಾತ್ಮನ ನಾಮಸ್ಮರಣೆ, ಪರಮಾತ್ಮನಿಗೆ ವಾಯುದೇವರ ನಾಮಸ್ಮರಣೆ. ಸರ್ವದೇವೋತ್ತಮೋ ವಾಯು ರೀತಿ ಜ್ಞಾನಾನ್ನ ಚಾಪರಂ. ವಾಯುದೇವ ಸರ್ವೋತ್ತಮ ಅನ್ನುವ ಜ್ಞಾನಕ್ಕಿಂತ ಬೇರೆ ಪ್ರಿಯ ಹರಿಗೆ ಯಾವುದೂ ಇಲ್ಲ. ವಾಯುದೇವರು ಜೀವೋತ್ತಮರು ಅಂದ್ರೆ ಪರಮಾತ್ಮನಿಗೆ ಪ್ರಿಯವಾಗತ್ತೆ. ಹರಿ ಸರ್ವೋತ್ತಮ ಎನ್ನುವ ಜ್ಞಾನಕ್ಕಿಂತ ಬೇರೆ ಪ್ರಿಯ ವಾಯುವಿಗೆ ಇಲ್ಲ. ಹೀಗೆ ವಾಯುದೇವರು ಪರಮಾತ್ಮನನ್ನು ಸ್ತೋತ್ರ ಮಾಡಿದರೆ ವಾಯುದೇವರು ಪ್ರೀತರಾಗುತ್ತಾರೆ, ಪರಮಾತ್ಮನನ್ನು ಸ್ತೋತ್ರ ಮಾಡಿದರೆ ವಾಯುದೇವರು ಪ್ರೀತರಾಗುತ್ತಾರೆ. ಹೀಗೆ ಪರಸ್ಪರವಾಗಿ ವಾಯುದೇವರು ಮತ್ತು ಪರಮಾತ್ಮನಲ್ಲಿ ಈ ಒಂದು ಶ್ರೇಷ್ಠವಾದ, ಇಬ್ಬರಲ್ಲೂ ಪರಮ ಶ್ರೇಷ್ಠವಾಗಿರತಕ್ಕಂತಹ ವಿಚಾರ ಇರೋದ್ರಿಂದ ವಾಯುದೇವರಿಗೆ ಪ್ರಿಯವಾಗಿರತಕ್ಕಂತಹ ಕೆಲಸ ಇದಾಗಿದೆ. ಇದನ್ನು ನಾವು ಖಂಡಿತವಾಗಿ ಮಾಡಬೇಕು. ಅದಕ್ಕೋಸ್ಕರವಾಗಿ ಈ ರುಜುಗಳೊಳಗೊಬ್ಬ ಸಾಧನ, ಕಲ್ಪಕಲ್ಪದಲ್ಲಿ ಈ ರುಜುಗಳಿಗೆ ಪ್ರತಿಯೊಬ್ಬನು 100 ಕಲ್ಪಗಳಲ್ಲಿ ಸಾಧನೆಯನ್ನು ಮಾಡ್ತಾನೆ. ಚಾರುತರ ಸಾಧನವನ್ನು ಮಾಡಿ ಅತ್ಯಂತ ಸುಂದರವಾದ ಮಂಗಳಕರವಾದ 100 ಸುನಾಮದಿಂದ ಕರೆಸ್ತಾರೆ. ಇವರಿಗೆ 100 ಹೆಸರಿದೆ. ಇವರಿಗೆ 100 ಪದವಿಗೆ ಬರಲಿಕ್ಕಿಂತ ಮುಂಚೆ, ಈ ಪದವಿಗೆ ಬರಲಿಕ್ಕಿಂತ ಮುಂಚೆ 100 ಕಲ್ಪ ವಿಶೇಷ ಅಪರೋಕ್ಷಕ್ಕೋಸ್ಕರವಾಗಿ ಸಾಧನೆ ಮಾಡ್ತಾರೆ. ಅಪರೋಕ್ಷವನ್ನ ಮಾಡಿದ ಮೇಲೆ ಮತ್ತೆ 100 ಕಲ್ಪದಲ್ಲಿ ಇವರು ಸಾಧನೆಯನ್ನು ಮಾಡ್ತಾರೆ. ಇದಾದ ಮೇಲೆ ಬ್ರಹ್ಮ ಪದವಿ ಬಂದ ಮೇಲೆ ಮತ್ತೆ ಸಾಧನೆಯನ್ನು ಮಾಡ್ತಾರೆ. ಇಷ್ಟು ದೊಡ್ಡ ಸಾಧನೆ ಇವ್ರದ್ದು, ವಾಯುದೇವರದು. ಇವರಷ್ಟು ದೊಡ್ಡ ಸಾಧನೆ ಯಾರ್ದು ಇಲ್ಲ. ಮುಂದೆ ಕಲ್ಪ ಸಾಧನಾ ಸಂಧಿಯಲ್ಲಿ ಇವರ ಒಬ್ಬೊಬ್ಬರ ಬಗ್ಗೆಯೂ ಎಷ್ಟೆಷ್ಟು ಸಾಧನೆ ಅನ್ನುವುದನ್ನ ನಿರೂಪಣೆ ಮಾಡಿದ್ದಾರೆ. ಆದ್ದರಿಂದ ಈ ನಿರೂಪಣೆಯನ್ನು ನಾವು ಕೇಳಬೇಕು. ನಿರೂಪಣೆಯನ್ನು ಕೇಳಿದ್ರೆ, ಇವರನ್ನ ನಾವು ನಿರೂಪಣೆಯನ್ನು ಕೇಳೋದರಿಂದ ನಮಗೇನಾಗತ್ತೆ ಅನ್ನೋದನ್ನು ಕೂಡ
ನಾವು ತಿಳಿದಿದ್ದೇವೆ ಇವರನ್ನ ಕೇಳುವುದರಿಂದ. ಹಾಗೆ ಹೇಳ್ತಾ, ಈ ರುಜುಗಳೊಳಗೊಬ್ಬ ಸಾಧನ 100 ಕಲ್ಪದಿ ಮಾಡಿ ಕರಿಸುವ ಚಾರುತರ ಮಂಗಳ ಸುನಾಮದಿ ಕಲ್ಪ ಕಲ್ಪದಲ್ಲಿ. ಇವರ ಹೆಸರನ್ನು ಸ್ಮರಣೆ ಮಾಡಬೇಕು ಅಂತ ದಾಸರೇ ನಮಗೆ ಗೊತ್ತಿಲ್ಲ, ಏನ್ ಹೆಸರುಗಳು ಅಂತ ಗೊತ್ತಿಲ್ಲ, ಯಾವ್ದಾರು ಇದ್ರೆ ಹೇಳ್ರಿ ಅಂದಾಗ ಅದಕ್ಕೆ ಆ ಮಂಗಳ ಸುನಾಮಗಳು ಯಾವುದು ಅನ್ನೋದನ್ನ ಮುಂದಿನ ಪದ್ಯದಿಂದ 7 ಪದ್ಯಗಳ ಪರ್ಯಂತರವಾಗಿ ಇವರ ಹೆಸರುಗಳನ್ನೇ ಹೇಳ್ತಾರೆ. ವಾಮನ ಪುರಾಣದಲ್ಲಿ ಹೇಳಿದ್ದನ್ನ ನಿರೂಪಣೆ ಮಾಡ್ತಾರೆ. ವಾಮನ ಪುರಾಣದ 20ನೇ ಅಧ್ಯಾಯ ರುಜುಪಾಖ್ಯಾನ ಅಂತ, ಅದರ ಇವತ್ತಿನ ಅದು ಒಂದು ರುಜುಪಾಖ್ಯಾನ ಅನ್ನತಕ್ಕಂಥದ್ದು ಅದು ಒಂದು ಉಪಖಂಡ ಅಂತ ಅದ್ರಲ್ಲಿ ಬರುತ್ತೆ. ಆ ಉಪಖಂಡ ಉತ್ತರಾಖಂಡದಲ್ಲಿ ಬರುತ್ತೆ ಅಂತ, ಅದು ಇವತ್ತು ಉಪಲಬ್ಧ ಇಲ್ಲ, ನಾಮಾವಳಿ ಮಾತ್ರ ಸಿಗತ್ತೆ. ಅದನ್ನ ಕೇಳ್ತಾ ಹೋಗೋಣ. ಒಂದೊಂದು ಶಬ್ದಗಳ ಅರ್ಥ ಸಾಧ್ಯವಾದಷ್ಟು ಹೇಳುತ್ತೇನೆ. ವಿಸ್ತಾರ ಮಾಡಿ ಹೇಳಿದ್ರೆ ನಿಮಗೆಲ್ಲ ಅರ್ಥವಾಗೋದು ಕಷ್ಟ, ಮತ್ತು ಅದನ್ನು ಒಂದೊಂದನ್ನು ಬಿಡಿಸೋದು ಬಹಳ ಕಷ್ಟ. ಆದ್ದರಿಂದ 23ರಿಂದ 29ನೇ ಪದ್ಯದ ಪರ್ಯಂತರವಾಗಿ 7 ಪದ್ಯದಲ್ಲಿ 101ನೇ ಕಲ್ಪದಿಂದ 118ನೇ ಕಲ್ಪ ಒಬ್ಬ ರುಜುವಿನ ಸಾಧನೆ. ಆದ್ದರಿಂದ ಬ್ರಹ್ಮಕಲ್ಪ, ಒಬ್ಬ ರುಜುವಿನ ಬ್ರಹ್ಮಕಲ್ಪ ಸಾಧನೆ ಹೀಗಿರುತ್ತೆ. ಒಬ್ಬೊಬ್ಬರನ್ನು ಸ್ತೋತ್ರ ಮಾಡ್ತಾರೆ ಜಗನ್ನಾಥದಾಸರು. ಪಾಹಿ ಪಾಹಿ, ರಕ್ಷಣೆ ಮಾಡಿ ರಕ್ಷಣೆ ಮಾಡಿ ಅಂತ ಹೇಳ್ತಾರೆ. ಯಾರು ಹೆಸರು ಕೇಳ್ತಾರಲ್ಲ ಮಕ್ಕಳಿಗೆ, ಈ ಹೆಸರು ಇಡಬಹುದು, ಎಷ್ಟು ಚೆನ್ನಾಗಿದೆ ನೋಡ್ರಿ. ಆದ್ರೆ ಇಡಬೇಕಷ್ಟೇ. ಅವ್ರಿಗೆಲ್ಲ ಕಿಶು ಪಿಶು ಋಷು ಅಂತ ಏನೇನೋ ಹೆಸರು ಇಟ್ಕೋತಾರೆ. ಉಷು ಉಷು ಅಂತ ಕೂಡ ಹೆಸರಿಡ್ತಾರೆ. ಇಲ್ಲೆಲ್ಲ ಬಹಳ ಸುಂದರವಾದ ಹೆಸರುಗಳು. ವಾಯುದೇವರ ವಾಯು ಶತನಾಮಾವಳಿ, ರುಚುಗಳ ಶತನಾಮಾವಳಿಯನ್ನ ನಾವಿಲ್ಲಿ ಕೇಳಬಹುದು. ಪಾಹಿ ಕಲ್ಕಿಸು ತೇಜ ದಾಸನೆ, ಪಾಹಿ ಧರ್ಮ ಅಧರ್ಮ ಖಂಡನ, ಪಾಹಿ ವರ್ಚಸ್ವೀಯ ಖಷಣ ನಮೋ ಸಾಧು ಮಹಿಪತಿಯೇ, ಪಾಹಿ ಸದ್ಧರ್ಮಜ್ಞ ಧರ್ಮಜ, ಪಾಹಿ ಸಂಪೂರ್ಣ ಶುಚಿ ವೈಕೃತ, ಪಾಹಿ ಅಂಜನ ಸರ್ಷಪನೆ ಕರ್ಪಟನೆ ಕರ್ಷದ್ದಾಕ್ವಾ. ಒಂದೊಂದಕ್ಕೂ ಪಾಹಿ ಪಾಹಿ ಅಂತ ಸುಜೇಜ, ದಾಸ, ಧರ್ಮ ಅಧರ್ಮ ಖಂಡನ, ವರ್ಚಸ್ವಿ, ಖಷಣ, ಸಾಧು ಮಹೀಪತಿ, ಧರ್ಮಜ್ಞ, ಧರ್ಮಜ, ಸಂಪೂರ್ಣ, ಶುಚಿ, ವೈಕೃತ, ಅಂಜನ, ಸರ್ಷಪನೆ, ಕರ್ಪಟನೆ, ಶ್ರದ್ಧಾನಾಮಕನೇ, ರಕ್ಷಿಸು ರಕ್ಷಿಸು ಅಂತ ಪಾಹಿ ಪಾಹಿ ಎಂಬುದಾಗಿ ಸ್ತೋತ್ರ ಮಾಡ್ತಾರೆ. ಇವರಿಗೆ ಕಲ್ಕಿ ಅಂತ ಹೆಸರಿದೆ. ಈ ಕಲ್ಕಿ ಬೇರೆ ಮತ್ತು ಪರಮಾತ್ಮನ ಕಲ್ಕಿ ಅವತಾರ ಬೇರೆ, ಎರಡು ಒಂದೇ ತಿಳ್ಕೊಂಡ್ಬಿಡ್ಬೇಡ್ರಿ. ಪರಮಾತ್ಮನ ಹೆಸರೇ ಇವರು ಇಟ್ಕೊಂಡಿರ್ತಾರೆ. ಆದ್ರಿಂದ ಕಲ್ಕಿ ಅಂತ, ಕಲಿಯನ್ನ ಸಂಹಾರ ಮಾಡತಕ್ಕಂತ ಸಾಮರ್ಥ್ಯ ಯಾರಿಗಿದೆ ಅಂದ್ರೆ ರುಜುಗಳಿಗೆ ಮಾತ್ರ ಇದೆ. ಅದು ಪರಮಾತ್ಮನ ಅನುಗ್ರಹದಿಂದ. ಕಲಿಯನ್ನ ಎಲ್ಲರೂ ಸಂಹಾರ ಮಾಡಲಿಕ್ಕೆ ಸಾಧ್ಯವಿಲ್ಲ. ಪರಮಾತ್ಮ ಬ್ರಹ್ಮದೇವರು ಅವರಿಗೆ ಅಂತಹ ವರವನ್ನು ಕೊಟ್ಟಿದ್ದಾರೆ. ಆದ್ರಿಂದ ಕಲ್ಕಿ, ಕಲಿಯನ್ನ ಸಂಹರಿಸ್ತಕ್ಕಂಥ ಸಾಮರ್ಥ್ಯ ರುಜುಗಳಿಗಿದೆ. ಆದ್ರಿಂದ ನಿಮಗೆ ಕಲ್ಕಿ ಅಂತ ಹೆಸರು. ಸುತೇಜ, ಸಮ್ಯಕ್ ತೇಜ, ಮಹಾಪರಾಕ್ರಮಿಯಾದ ಹೇ ರುಚಿಯೋಗಿಗೆ ಪಾಹಿ, ರಕ್ಷಣೆ ಮಾಡು. ದಾಸ, ಹರಿದಾಸರಲ್ಲಿ ಅಗ್ರಗಣ್ಯರಾಗಿದ್ದೀರಿ ನೀವು, ಆದ್ದರಿಂದ ನೀವು ಪಾಹಿ, ರಕ್ಷಣೆ ಮಾಡ್ರಿ. ಧರ್ಮ, ಶುದ್ಧವಾದ ಅಚ್ಛಿನ್ನವಾದ ಭಾಗವತದ ಧರ್ಮದಲ್ಲಿ ನಿಷ್ಠರಾದವರು. ಭಾಗವತ ಧರ್ಮ ಬಹಳ ಶ್ರೇಷ್ಠವಾದ ಧರ್ಮ. ಆ ಧರ್ಮವನ್ನು ಆಚರಣೆ ಮಾಡಿದರೆ ನಮಗೆ ಶ್ರುತೋ ಅನುಪಠಿತೋ ವಾಪಿ, ಕೇಳಿದ್ರು ಸಾಕು ಭಾಗವತ ಧರ್ಮಗಳೇ ನಮಗೆ ಪವಿತ್ರವನ್ನ ಮಾಡುತ್ತದು. ಅಂತಹ ಭಾಗವತ ಧರ್ಮಗಳನ್ನ ಶುದ್ಧೇ ಭಾಗವತೆ ಧರ್ಮೇ ನಿರತೋಯ ತ್ರಿಕೋದರ ಅಂತಾರೆ. ಶುದ್ಧವಾದ ಭಾಗವತ ಧರ್ಮದಲ್ಲಿ ಅವರು ಆಸಕ್ತರಾಗಿದ್ದಾರೆ. ಆದ್ದರಿಂದ ಧರ್ಮ ಶುದ್ಧವಾದ ಅಚ್ಛಿನ್ನವಾದ ಭಾಗವತದಲ್ಲಿ, ಭಾಗವತ ಧರ್ಮದಲ್ಲಿ ನಿಷ್ಠರಾಗಿದ್ದಾರೆ. ಆದ್ದರಿಂದ ಅವರಿಗೆ ಧರ್ಮ ಅಂತ ಹೆಸರು. ಅಧರ್ಮ ಖಂಡನ, ಅಧರ್ಮವನ್ನ ನಾಶ ಮಾಡ್ತಾರೆ. ಯಾರು ದೇವರನ್ನು ಬೈದರೆ ಅವರ ನಾಲಿಗೆ ಕತ್ತರಿಸ್ತೀನಿ ಅಂತಾರೆ. ಅವೈಷ್ಣವರನ್ನು ಇರ್ಲಿಕ್ಕೆ ಬಿಡೋದಿಲ್ಲ, ವೈಷ್ಣವರ ಜೊತೆಗೆ ಯುದ್ಧ ಮಾಡೋದಿಲ್ಲ ವಾಯುದೇವರು, ನಮ್ಮ ಭೀಮಸೇನ ದೇವರು ಕೂಡ. ಅದಕ್ಕೆ ಅಧರ್ಮ ಖಂಡನ. ಧರ್ಮರಾಜನೇ ಹೇಳಿಬಿಟ್ಟ, ಕೃಷ್ಣನ್ ನಿನ್ ಕೈಲೇ ಆಗೋದಿಲ್ಲ ಜರಾಸಂಧನ ವಧೆ ಮಾಡ್ಲಿಕ್ಕೆ. ಭೀಮಸೇನ ಏನ್ ಮಾಡ್ತಾನೆ ಅಂತಾಗ ಕೃಷ್ಣನು ಹೇಳ್ತಾನೆ, ಭೀಮಸೇನನು ಹೇಳ್ತಾನೆ, ನಾನೇ ಜರಾಸಂಧನ ಕೊಲ್ಲುವ ಸಾಮರ್ಥ್ಯ ಇರುವಾಗ ಅವನು ಕೊಲ್ಲಿಕ್ಕೆ ಕೃಷ್ಣ ಯಾಕೆ ಬೇಕು, ನೀನು ಈ ಮಾತಾಡಬಾರದು ಅಂತಂತಾನೆ. ಹಾಗಾಗಿ ಆ ಧರ್ಮಗಳನ್ನ, ಭಗವದ್ವಿರುದ್ಧವಾದ ಮಾತುಗಳನ್ನು ಆಡಿರುವುದನ್ನ ಖಂಡನ ಮಾಡ್ತಾರೆ. ವರ್ಚಸ್ವಿ, ಬ್ರಹ್ಮವರ್ಚಸ್ಸಿನಿಂದ ಬೆಳಗತಕ್ಕಂಥವರು ವಾಯುದೇವರು. ವಾಯುದೇವರ ವರ್ಚಸ್ಸು ಎಷ್ಟು ಅಂದ್ರೆ ಅದ್ಭುತವಾದ ವರ್ಚಸ್ಸು ಅವರದು. ಅವರ ದೇಹದ ಲಕ್ಷಣ, ಆ ಸುಮಧ್ವಿಜದಲ್ಲಿ ಅವರ ಲಕ್ಷಣಗಳನ್ನೆಲ್ಲವನ್ನು ಹೇಳ್ತಾರೆ. ಎಷ್ಟು ಅದ್ಭುತವಾದ ದೇಹ, ದ್ವಾತ್ರಿಂಶ ಲಕ್ಷಣೋಪೇತರಾದವರು. ಬ್ರಹ್ಮ ಪರಮಾತ್ಮನ ಚಿಂತನೆ ಮಾಡಿದ್ರಿಂದ ಬಂದ ವರ್ಚಸ್ಸು. ಯಾವುದೋ ಸೋಪುಗಳು, ಬ್ಲೀಚಿಂಗ್ಗಳು ಯಾವುದೋ ಹಾಕೊಂಡು ಬಂದಿದ್ದಲ್ಲ. ಅವರ ದೇಹದ ಒಂದು ಕಾಂತಿ, ಅದು ಪರಮಾತ್ಮನ ಚಿಂತನೆಯಿಂದ ಮಾಡಿದ್ದರಿಂದ ಬಂದ ವರ್ಚಸ್ಸಿನಿಂದ ಬೆಳಗತಕ್ಕಂಥವರು. ಖಷಣರು, ಶತ್ರು ಸಂಹಾರಕರು. ಇಡೀ ಮಹಾಭಾರತದಲ್ಲಿ ಬಹಳಷ್ಟು ಸೈನ್ಯವನ್ನ ನಾಶ ಮಾಡಿದವರು ಭೀಮಸೇನ ದೇವರು. ಎಲ್ಲ ಒಬ್ಬೊಬ್ಬರನ್ನು ಸಂಹಾರ ಮಾಡಿದ ಅರ್ಜುನನ ಹೆಸರು ಬಂದುಬಿಡ್ತು. ಶತ್ರು ಸಂಹಾರಕರಾಗಿದ್ದಾರೆ. ಇವರ ಹೆಸರು ಹೇಳಿಕೊಂಡ್ರೆ ಸಾಕಂತೆ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ.
ಅಜಾಡ್ಯಂ ವಾಕ್ಪಡುತ್ವಂಚ ಹನುಮಸ್ಮರಣಾತ್ ಭವೇತ್, ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವಂ ಅರೋಗತ, ಇವೆಲ್ಲವೂ ವಾಯುದೇವರಿಂದ ಬರುತ್ತೆ. ಆದ್ರಿಂದ ಅವರು ಶತ್ರು ಸಂಹಾರಕರು. ಸಾಧುಗಳು ಅಂದ್ರೆ ಬಟ್ಟೆ ಹಾಕೊಂಡವರಲ್ಲ, ಸಜ್ಜನೋದ್ಧಾರಕರು ಅಂತ ಸಾಧು ಅಂತಂದ್ರೆ. ಮಹೀಪತಿ, ಮಹಿ ಅಂದ್ರೆ ಬ್ರಹ್ಮಾಂಡಕ್ಕೆ ಒಡೆಯರಾಗಿದ್ದಾರೆ, ಆದ್ರಿಂದ ಇವರು ಮಹೀಪತಿಗಳಾಗಿದ್ದಾರೆ. ಧರ್ಮಜ್ಞ, ಭಾಗವತ ಧರ್ಮವನ್ನು ಚೆನ್ನಾಗಿ ತಿಳಿದವರಾದ್ರಿಂದ ಇವರು ಧರ್ಮಜ್ಞರಾಗಿದ್ದಾರೆ. ಧರ್ಮಜ, ಅಹಮಸ್ಮಿತ್ ಪ್ರಥಮಜಾರು ತಸ್ಯಾಮಂತೆ ಹರಿಯ ಜ್ಯೇಷ್ಠ ಪುತ್ರರಾಗಿದ್ದಾರೆ. ಅದರಿಂದ ಧರ್ಮ ಅಂದ್ರೆ ಪರಮಾತ್ಮ. ಧಾರಯತೀತಿ ಧರ ಸಹ ಮೀಯತೆ ಅನೇನೇತಿ ಧರ್ಮ ಪರಮಾತ್ಮ. ಅವನನ್ನು ತಿಳಿಯುವುದರಿಂದ ಪರಮಾತ್ಮನಿಗೆ ಧರ್ಮ ಅಂತ ಹೆಸರು. ಅವನಿಂದ ಹುಟ್ಟಿದವನಾದ್ರಿಂದ ವಾಯುದೇವರು ಪರಮಾತ್ಮನ ಮಗನಾದ್ದರಿಂದ ಅವರಿಗೆ ಧರ್ಮಜ ಅಂತ ಹೆಸರು. ಸಂಪೂರ್ಣ, ಸಕಲ ಗುಣಗಳಿಂದ ಪರಿಪೂರ್ಣರಾಗಿದ್ದಾರೆ, ಅದರಿಂದ ಅವರು ಸಂಪೂರ್ಣ. ಜಗತ್ತಿನಲ್ಲಿ ಯೇ ಗುಣಾನಾಮ ಜಗತ್ ಪ್ರಸಿದ್ಧ ಎಂ ತೇಷು ಸ್ಮ ನಿದರ್ಶಯಂತಿ ಸಾಕ್ಷಾನ್ ಮಹಾಭಾಗವತ ಪ್ರಬರ್ರಂ ಶ್ರೀಮಂತಮೇನಂ ಹನುಮಂತ ಬಾಹು ಅಂತ ಜಗತ್ತಿನಲ್ಲಿ ಪ್ರಸಿದ್ಧವಾದ ಒಳ್ಳೊಳ್ಳೆಯ ಗುಣಗಳು ಅಂತ ಏನಿದೆ, ಆ ಎಲ್ಲ ಒಳ್ಳೆಯ ಗುಣಗಳಿಗೆ ಉದಾಹರಣೆ ಯಾವಂದ್ರೆ ನಮ್ಮ ವಾಯುದೇವರಾಗಿದ್ದಾರೆ, ಹನುಮಂತ ದೇವರಾಗಿದ್ದಾರೆ. ಆದ್ರಿಂದ ಅಂತಹ ಸದ್ಗುಣಗಳ ಖಣಿ, ಆದ್ದರಿಂದ ಸಕಲ ಗುಣ ಪರಿಪೂರ್ಣರಾಗಿದ್ದಾರೆ ಮತ್ತು ಶುಚಿಯಾಗಿದ್ದಾರೆ. ಶುಚಿತ್ವ ಅಂದ್ರೆ ದೇಹವನ್ನ ಬರೀ ಯಾವ್ಯಾವುದೋ ಲೌಕಿಕವಾದ ರಾಸಾಯನಿಕಗಳಿಂದ ಕ್ಲೀನ್ ಮಾಡ್ಕೊಂಡಿದ್ದಲ್ಲ, ಕಲ್ಯಾವೇಶರಹಿತರಾಗಿದ್ದಾರೆ. ವಾಯುದೇವರು ಶುಚಿಗಳು. ಕಲಿ ಆವೇಶ ಎಲ್ಲಿರುತ್ತೆ ಅಲ್ಲಿ ಅಶುಚಿ ಬಂದ್ಬಿಡುತ್ತೆ. ರಾಜರಲ್ಲಿ ಕಲಿ ಪ್ರವೇಶ ಮಾಡಿದ ಅಂದ್ರೆ ರಾಜ್ಯವೆಲ್ಲ ನಾಶವಾಗಿ ಬಿಡುತ್ತೆ. ವಾಯುದೇವರಲ್ಲಿ ಕಲ್ಯಾವೇಶ ಇಲ್ಲ. ಆಖಣಾಶ್ಮರು, ಪ್ರಳಯೇಪಿ ಪ್ರತಿಭಾತ ಪರಾವರರು. ಅದಕ್ಕೆ ಪರಮಾತ್ಮನಿಗೆ ಶುಚಿ ಸತ್ ಅಂತ ಹೆಸರು. ವಾಯುದೇವರನ್ನೇ ಮನೆಯನ್ನಾಗಿ ಮಾಡಿಕೊಂಡಿದ್ದಾರೆ ಪರಮಾತ್ಮ. ಅಗ್ನಿ ಮನೆಯಲ್ಲ, ಸೂರ್ಯ ಮನೆಯಲ್ಲ, ಯಮ ಮನೆಯಲ್ಲ. ವಾಯುದೇವರಿಗೆ, ನಮ್ಮ ಪರಮಾತ್ಮನಿಗೆ ವಾಯುದೇವರೇ ಮನೆ. ಯಾಕೆಂದ್ರೆ ವಾಯುದೇವರ ಮನೆಯಷ್ಟು ಶುದ್ಧವಾದ ಮನೆ ಮತ್ತೊಂದಿಲ್ಲ. ಅದಕ್ಕೆ ನಮ್ಮ ಮನೆಗೆ ಹೆಸರಿಡುವಾಗ ವಾಯುದೇವರ ಹೆಸರನ್ನಿಟ್ಟರೆ ಆ ಮನೆಗೆ ಶುಚಿ ಅಂತ ಹೆಸರು ಬರುತ್ತೆ, ಮನೆ ಮಂಗಳವಾಗಿರುತ್ತೆ. ಇನ್ನು ವೈಕೃತ ಸೃಷ್ಟಿಯನ್ನ ಮಾಡಿದ್ದಾರೆ ಇವರು. ವೈಕೃತ ಸೃಷ್ಟಿಗಳು ಅಂತ ಭಾಗವತದಲ್ಲಿ ಬರುತ್ತೆ, ಅಲ್ಲಿ ತಿಳ್ಕೋಬೇಕು. ಮತ್ತೆ ಅಂಜನರಾಗಿದ್ದಾರೆ ಇವರು. ಜ್ಞಾನವೆಂಬತಕ್ಕಂಥ ಅಂಜನ ಉಳ್ಳವರಾಗಿದ್ದಾರೆ. ಸರ್ಷಪ ಅಂತ ಒಂದು ಹಾವಿಗೆ ಹೆಸರು. ಆ ಹಾವನ ವಿಷವನ್ನ ಉಂಡು ಅರಗಿಸಿಕೊಳ್ಳುವವರು ಸರ್ಷಪರಾಗಿದ್ದಾರೆ. ಮತ್ತು ಕರ್ಪಟರಾಗಿದ್ದಾರೆ. ಕರ್ಪಟ ಅಂದ್ರೆ ಖರ, ದೈತ್ಯರು ಮತ್ತು ಕ್ರೂರ ರಾಕ್ಷಸರು ಇಬ್ಬರನ್ನ ವಿಪಾಟನ ಮಾಡ್ತಾರೆ, ನಾಶ ಮಾಡ್ತಾರೆ. ಅದರಿಂದ ಕರ್ಪಟರಾಗಿದ್ದಾರೆ. ಶ್ರದ್ಧೆ ಅಂತ ಯಾರೆಲ್ಲಾರಿದ್ದಾರೆ ಆ ಶ್ರದ್ಧೆಗೆ ಅಭಿಮಾನಿ ಆದ್ದರಿಂದ ಇವರಿಗೆ ಶ್ರದ್ಧಾಕ್ವಾ ಅಂತ ಕರೆದಿದ್ದಾರೆ. ಹೀಗೆ ಪಾಹಿ ಕಲ್ಕಿಸುದೇಜ ದಾಸನೆ, ಪಾಹಿ ಧರ್ಮ ಅಧರ್ಮ ಖಂಡನ, ಪಾಹಿ ವರ್ಚಸ್ವಿಯೇ ಕಷಣ ನಮೋ ಸಾಧು ಮಹಿಪತಿಯೇ, ಪಾಹಿ ಸದ್ಧರ್ಮಜ್ಞ ಧರ್ಮಜ, ಪಾಹಿ ಸಂಪೂರ್ಣ ಶುಚಿ ವೈಕೃತ, ಪಾಹಿ ಅಂಜನ ಸರ್ಷಪನೆ ಕರ್ಪಟನೆ ಶ್ರದ್ಧಾಕ್ವಾ. ಇದಾದ್ಮೇಲೆ ಮುಂದೆ ರುಜುಗಳ ಶತನಾಮಾವಳಿಯಲ್ಲಿ ಎರಡನೇದ್ದು ಪಾಹಿ ಸಂಧ್ಯಾತ ವಿಜ್ಞಾನನೆ, ಪಾಹಿ ಮಹಾವಿಜ್ಞಾನ ಕೀರ್ತನ, ಪಾಹಿ ಸಂಕೀರ್ಣಾಖ್ಯ ಕಥನ, ಪಾಹಿ ಬುದ್ಧ ಜಯ, ಪಾಹಿ ಸುಮಹತ್ತರ ಸುವೀರ್ಯನೆ, ಪಾಹಿ ಮಾಂ ಮೇಧಾ ವಿಜಯ ಜಯ, ಪಾಹಿ ಮಾಂ ರತಿಮಂತ ಮನುಮಾಂ ಪಾಹಿ ಮಾಂ ಪಾಹಿ. ಹರಿಕಥಾಮೃತ ಸಾರದಲ್ಲಿ ಸ್ತೋತ್ರ ಭಾಗವೂ ಇದೆ, ಪ್ರಮೇಯ ಭಾಗವೂ ಇದೆ, ಹಾಸ್ಯ ಇದೆ. ಅದಕ್ಕೆ ಜಗನ್ನಾಥ ದಾಸರ ಹರಿಕಥಾಮೃತ ಸಾರದ ಬಗ್ಗೆ ದಾಸರಂತಾರೆ, ಹರಿಕಥಾಮೃತ ಸಾರ ನವರಸ ಭರಿತ ಗಂಭೀರ. ಇದು ನವರಸಗಳಿಂದ ತುಂಬಿದ ಅದ್ಭುತವಾದ ಕಾವ್ಯವಾಗಿದೆ. ಇಂತಹ ಒಂದು ಪ್ರಮೇಯಗಳಿಂದ ತುಂಬಿದ, ವೇದಾಂತ ವಿಚಾರಗಳಿಂದ ತುಂಬಿದ ಅದ್ಭುತವಾದ ಕಾವ್ಯ ನಮ್ಮ ಜಗನ್ನಾಥ ದಾಸರು ಮಾಡಿಕೊಟ್ಟಿದ್ದಾರೆ. ಅಲ್ಲಿ ಹೇಳ್ತಾ ಆ ವಾಮನ ಪುರಾಣದ ಶತನಾಮ ಸ್ತೋತ್ರದಲ್ಲಿ ಮೇಧಾವಿ ರತಿಮಾನ್ ಮನೋಹು ಅಂತ ಪಾಠ ಇದೆ, ರಂತಿರೇವಚ ಅಂತ ಇದೆ. ಅದರ ರಂತಿಮ್ನ ಅಂತ ಪಾಠ ಇಲ್ಲ. ಇಲ್ಲಿ ನೋಡ್ತಾ ಇರ್ಬೋದು, ರತಿಮಂತ ಮನುಮಾಂ ಪಾಗಿ ಮಾಂ ಪಾಗಿ ಅಂತ ಮಾಡ್ಕೊಳ್ಬೇಕು ಅದನ್ನು. ರತಿಮಂತ ರತಿಮಾನ್, ಹನುಮಂತ ಹನುಮಾನ್, ಹನುಮಂತ ಹೆಂಗಾಗತ್ತೋ ರತಿಮಾನ್ ರತಿಮಂತ ಆಗುತ್ತಾನೆ. ಅದರ ಹೊರತು ರಂತಿಮ್ನ ಅಂತ ಪಾಠ ಸರಿಯಲ್ಲ, ಪುರಾಣದ ಆ ಶ್ಲೋಕಕ್ಕೆ ಸರಿ ಹೋಗೋದಿಲ್ಲ. ಆದ್ರಿಂದ ಸಂಧ್ಯಾತ ಅಂತ, ಸಂಧ್ಯಾತ ಸಮ್ಯಧ್ಯಾತ ಎಲ್ಲಿ ಅಂದ್ರೆ ಜೀವರ ಹೃದಯದಲ್ಲಿ ಕೂತ್ಕೊಂಡು ಅಲ್ಲದೆ ಪ್ರತ್ಯೇಕವಾಗಿಯೂ ಕೂಡ ಪರಮಾತ್ಮನ ಧ್ಯಾನವನ್ನು ಮಾಡ್ತಾರೆ. ನಮಗೆ ಇನ್ನೊಂದು ಊರಿಗೆ ಹೋದ್ರೆ, ಇನ್ನೊಬ್ಬರ ಮನೆಗೆ ಹೋದ್ರೆ ಧ್ಯಾನ ಗೀನ ಮಾಡ್ಲಿಕ್ಕೆ ಮನಸ್ಸು ಸುಖವಾಗಿ ವರ್ತಿಸೋದಿಲ್ಲ, ಅಷ್ಟು ಸುಖವಾಗಿ ಸ್ಪಂದನೆ ಮಾಡೋದಿಲ್ಲ. ನಮ್ಮ ಮನೆಯಲ್ಲಿ ನಮಗಿದ್ದಷ್ಟು ಶುಚಿ ಮತ್ತೊಂದು ಕಡೆ ಬರೋದಿಲ್ಲ. ಆದ್ರೆ ವಾಯುದೇವರು ಕೆಟ್ಟ ಕೆಟ್ಟ ಜಾಗಗಳಲ್ಲಿ, ಕೆಟ್ಟ ಕೆಟ್ಟ ಪಾಪಿಗಳಲ್ಲಿ, ಕೆಟ್ಟ ಕೆಟ್ಟ ಮನೆಗಳಲ್ಲಿದ್ದರೂ ಕೂಡ ಸಂಧ್ಯಾತರು, ಎಲ್ಲ ಜೀವರ ಹೃದಯದಲ್ಲಿ ಅಲ್ಲದೆ ದೇವರ ಧ್ಯಾನವನ್ನು ಮಾಡ್ತಾರೆ. ಪ್ರತ್ಯೇಕವಾಗಿಯೂ ಪರಮಾತ್ಮನ ಧ್ಯಾನ ಮಾಡ್ತಾರೆ. ಅದರಿಂದ ಅವರು ಸಂಧ್ಯಾತರು.
ಅವರು ವಿಜ್ಞಾನ ವಿಶೇಷ ಜ್ಞಾನಿಗಳು. ಏನು ಅಂದ್ರೆ ನಿತ್ಯಾಪರೋಕ್ಷ ಜ್ಞಾನಿಗಳಾಗಿದ್ದಾರೆ ಅವರು. ಆದ್ರಿಂದ ಅವರು ಮಹಾವಿಜ್ಞಾನ ಮಹತ್ತತ್ವಾವರಣ ಪರ್ಯಂತರವಾಗಿಯೂ ಅಪರೋಕ್ಷ ಜ್ಞಾನಿಗಳಾಗಿದ್ದಾರೆ. ಆದ್ರಿಂದ ಅವರಿಗೆ ಮಹಾವಿಜ್ಞಾನ ಅಂತ. ಕೀರ್ತನ ಅಂತ ಅವರು ಎಲ್ಲ ಗುರುಗಳಲ್ಲೂ ಇದ್ದು ಹರಿಗುಣ ಕೀರ್ತನವನ್ನು ಮಾಡ್ತಾರೆ. ಅದಕ್ಕೆ ನಮ್ಮಲ್ಲಿ ಹೇಳ್ತಾರೆ, ಗುರುಗಳು ನಮಗೆ ಪ್ರತ್ಯಕ್ಷವಾಗಿ ಬರೋದಿಲ್ಲ. ಆದ್ರಿಂದ ಆ ಗುರುಗಳು ವಾಯುದೇವರು ನಮ್ಮ ಗುರುಗಳ ಸದ್ಯ ಇರುವ ಗುರುಗಳಲ್ಲಿ ಕೂತ್ಕೊಂಡು ಪಾಠ ಹೇಳ್ತಾ ಇರ್ತಾರೆ. ನಮಗೆ ಪಾಠ ಕಲಿಯುವಾಗ ಅವರಲ್ಲಿ ಪರಮಾತ್ಮ ಕೂತು ಪಾಠ ಹೇಳ್ತಾನೆ ಅಂತ ಚಿಂತನೆ ಮಾಡಬೇಕೆ ಹೊರತು ಈ ಗುರುಗಳು ಹೇಳ್ತಾ ಇದ್ದಾರೆ ಅಂತಲ್ಲ. ಆ ಗುರುಗಳಲ್ಲಿ ಭಗವಂತ ಇದ್ದು ಪರಮಾತ್ಮನು ಇದ್ದು ನಮಗೆ ಪಾಠ ಹೇಳ್ತಾ ಇದ್ದಾನೆ ಅಂತ ಚಿಂತನೆ ಮಾಡಬೇಕಾದ್ದರಿಂದ ಇಲ್ಲಿ ಹೇಳ್ತಾರೆ, ಇವ್ರು ಏನಾಗಿದ್ದಾರೆ ಅಂದ್ರೆ ಕೀರ್ತನ ಸಮ್ಯಕ್ ಕೀರ್ತಯತಿ, ಪರಮಾತ್ಮನ ಗುಣಕೀರ್ತನವನ್ನ ಗುರುಗಳಲ್ಲಿದ್ದು ಇವರು ಮಾಡ್ತಾರೆ. ಆದ್ರಿಂದ ಇವರಿಗೆ ಕೀರ್ತನ ಅಂತ ಹೆಸರು. ಸಂಕೀರ್ಣ, ಅದರ ಜೊತೆಗೆ ಮಧ್ಯಮ ಅಧಮ ಜನರಿಗೆ ಅಶುದ್ಧ ಬುದ್ಧಿಯನ್ನ ಕೊಡ್ತಾರೆ. ಯಾರು ರಾಜಸರಿದ್ದಾರೆ ತಾಮಸರಿದ್ದಾರೆ ಅವರಿಗೆ ಅವರು ಸಂಕೀರ್ಣರಾಗಿ ಅಧರ್ಮ ಅಶುದ್ಧವಾದ ಬುದ್ಧಿಯನ್ನ ಕೊಡ್ತಾರೆ. ಅದಕ್ಕೆ ಜಗನ್ನಾಥದಾಸರು ಮೊದಲಿಗೆ ಹೇಳುವಾಗ 3 ವಿಧ ಜೀವರೊಳಗೆ ಅದನ್ನು ಹೇಳುವ ಸಂದರ್ಭದಲ್ಲಿ ಸಾತ್ವರಿಗೆ ಸುಖ ಸಂಸಾರ ಮಿಶ್ರರಿಗೆ ಅಧಮ ಜನರಿಗೆ ಅಪಾರ ದುಃಖಗಳೀವ ಗುರು ಪವಮಾನ ಸಲಹೆಮ್ಮ ಸತತಂ ಬುದ್ಧಿ ಶೋಧಕೇನ ಅಂತ ಕೂಡ ರಾಘವೇಂದ್ರ ಸ್ವಾಮಿಗಳಂತಾರೆ. ಯಾವಾಗಲೂ ಬುದ್ಧಿಯನ್ನು ಶೋಧನೆ ಮಾಡ್ತಾ ಇರ್ತಾರೆ. ಅದಕ್ಕೆ ನಾವು ಮಹಾಭಾರತದ ಒಂದು ಕಥೆಯನ್ನು ಕೇಳ್ತೇವೆ. ವಿದುರ ಕೇಳ್ತಾನೆ, ನಮ್ಮ ಕೃಷ್ಣನನ್ನ ನೀನು ಉಪದೇಶ ಮಾಡ್ಲಿಕ್ಕೆ ಬಂದಿದ್ದೀಯಲ್ಲ, ನೀನೇನು ದುರ್ಯೋಧನಿಗೆ ಉಪದೇಶ ಮಾಡ್ಲಿಕ್ಕೆ ಬಂದಿದ್ದಿ, ನಿನ್ನಂತ ಮಹಾ ಸರ್ವೋತ್ತಮನಾದ ದೇವತೆ ಬಂದು ಉಪದೇಶ ಮಾಡಿಬಿಟ್ರೆ, ದುರ್ಯೋಧನನಿಗೆ ಒಳ್ಳೆ ಬುದ್ಧಿ ಬಂದ್ಬಿಟ್ರೆ ನಿನ್ನ ಭೂಭಾರ ಹರಣ ಕಾರ್ಯ ಹೇಗಾಗಬೇಕೋ ಕೃಷ್ಣ ಅಂತ ಕೇಳ್ತಾನೆ. ಪರಮಾತ್ಮ ಅಂತಾನೆ, ನಾನು ಉಪದೇಶ ಹೇಳಿದ್ರಲ್ಲ, ಬ್ರಹ್ಮದೇವರು ಉಪದೇಶ ಮಾಡಿದ್ರಲ್ಲ, ಯಾರು ಉಪದೇಶ ಮಾಡಿದ್ರು ಒಳಗೆ ಪ್ರೇರಣೆ ಮಾಡೋರು ನಾವೇ, ಹೊರಗೆ ಉಪದೇಶ ಮಾಡೋರು ನಾವೇ. ಹೊರಗೆ ಉಪದೇಶ ಮಾಡಿ ಒಳಗೆ ಪ್ರೇರಣೆಯನ್ನ ಕೊಡಬೇಕಾದದ್ದು ನಾವೇ. ದುರ್ಯೋಧನನಿಗೆ ಹೊರಗಡೆ ನಿಮಿತ್ತ ಮಾತ್ರ ಮಾಡಿಕೊಂಡು ಹೇಳ್ತಾ ಇದ್ದೀನಿ. ಬೇಕಾದದ್ದೆಲ್ಲ ದೊಡ್ಡ ಜ್ಞಾನಿಗಳು ಬಂದಿದ್ದಾರೆ ಇಲ್ಲಿ, ಅನೇಕ ಜನ ಋಷಿಮುನಿಗಳು ಬಂದಿದ್ರು, ಅವರ ಉದ್ದೇಶವಾಗಿ ಹೊರತು ಇವನ ಉದ್ದೇಶ ಏನಲ್ಲ. ನಾನು ಒಳಗಿದ್ದು ಪ್ರೇರಣೆ ಕೊಡೋದಿಲ್ಲ, ಹೊರಗಿದ್ದು ಉಪದೇಶ ಮಾಡ್ತೇನೆ, ಒಳಗಿದ್ದು ಪ್ರೇರಣೆ ಕೊಡೋದಿಲ್ಲ ಅಂದ್ರೆ ಅರ್ಥ ಮಾಡ್ಕೋಬೇಕು. ಗುರುಗಳಲ್ಲಿದ್ದು ಉಪದೇಶವನ್ನ ಪರಮಾತ್ಮ ಕೊಟ್ಟರೂ ಕೂಡ ನಾವು ಗುರುಗಳ ಸೇವೆಯನ್ನು ಸರಿಯಾಗಿ ಮಾಡದೆ, ಗುರುಗಳ ಶುಶ್ರೂಷೆಯನ್ನು ಮಾಡದೆ, ಗುರುಗಳ ಸಂತೋಷಗೊಳ್ಳದೆ, ನಮಗೇನೋ ಉಪದೇಶ ಮಾಡಿಬಿಟ್ರು ಅಂತ ಅಂದ ಮಾತ್ರಕ್ಕೆ ಉಪದೇಶ ಮಾಡಿದ ಎಲ್ಲ ಜ್ಞಾನವೂ ನಮ್ಮಲ್ಲಿ ಅದು ಕಾರ್ಯಕಾರಿ ಆಗತ್ತೆ ಅಂತಿಲ್ಲ. ನಾವೆಷ್ಟೋ ಉಪನ್ಯಾಸಗಳನ್ನು ಹೇಳ್ತೇವೆ, ಎಷ್ಟೋ ವಿಚಾರ ತಿಳಿದಿರ್ತೇವೆ, ಆದ್ರೆ ಎಲ್ಲವೂ ಕೂಡ ಅದು ನಮ್ಮಲ್ಲಿ ಕಾರ್ಯಕಾರಿ ಆಗಬೇಕು, ನಿಲ್ಲಬೇಕು, ಅನುಷ್ಠಾನಕ್ಕೆ ಬರಬೇಕು, ಅನುಭವಕ್ಕೆ ಬರಬೇಕು. ಆಗ ಬಂದಾಗ ಮಾತ್ರ ಸಾಧ್ಯ. ಯಾಕಾಗಲ್ಲ ಅಂದ್ರೆ ಮಹಾಭಾರತದ ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ, ಗುರು ವೃತ್ತೇರಪೂರ್ತಿತಃ, ಗುರುಗಳ ಸೇವೆಯನ್ನು ಚೆನ್ನಾಗಿ ಮಾಡದೇ ಇದ್ರೆ, ಗುರುಗಳ ಸೇವೆಯನ್ನು ಮಾಡಿ ಜ್ಞಾನವನ್ನು ಪಡೆಯದೇ ಇದ್ರೆ ಹಾಗೇನಾಗತ್ತೆ, ಆ ಮಂತ್ರಗಳು ಫಲಕಾರಿ ಆಗುವುದಿಲ್ಲ. ಮಂತ್ರಗಳು ಫಲಕಾರಿ ಆಗ್ಬೇಕಾದ್ರೆ ವಿದ್ಯಾ ಕರ್ಮಚ, ವಿದ್ಯಾ ಮತ್ತು ಮಂತ್ರಗಳು ಇವೆಲ್ಲ ನಮಗೆ ಫಲಕಾರಿ ಆಗ್ಬೇಕಾದ್ರೆ ಗುರುಗಳ ಸೇವೆಯನ್ನು ಮಾಡಬೇಕು. ನೋಡ್ರಿ, ನಿಮ್ಗೊಂದು ಕಥೆ ಗೊತ್ತಿರ್ಬೇಕು. ಕುಂತಿ ಮಕ್ಕಳನ್ನ ಪಡೆಯುವ ಮಂತ್ರವನ್ನು ದುರ್ವಾಸರು ಹೇಳಿಕೊಟ್ಟದನ್ನ ಮಾದ್ರಿಗೆ ಹೇಳಿಕೊಡ್ತಾಳೆ. ಹೇಳಿಕೊಡುವಾಗ ಒಂದು ಮಾತು ಹೇಳ್ತಾಳೆ, ಇದು 2ನೇ ಸರಿ ಕೆಲಸ ಮಾಡಲ್ಲ, ಒಂದೇ ಸರಿ ಕೆಲಸ ಮಾಡುತ್ತೆ ಅಂತ. ನೀ ಮಂತ್ರ ಕೊಟ್ಟಾಯ್ತು, ನಿನ್ನೇನ್ ಕೇಳೋದು 2ನೇ ಸರಿಗೆ? ಒಂದೇ ಸರಿ ಆ ಮಂತ್ರ ಫಲಕಾರಿ ಆಗತ್ತೆ. ಇನ್ನು ಕುಂತಿ 10 ಸರಿ ಮಾಡಿದ್ರು ಆಗ್ತಿತ್ತು. ಅದಕ್ಕೆ ಬೆಲ್ಟ್ ಹಾಕಿರ್ಲಿಲ್ಲ, ಅದಕ್ಕೆ ಒಂದು ಬಾರ್ಡರ್ ಮಾಡಿರ್ಲಿಲ್ಲ ದುರ್ವಾಸರು. ಆದ್ರೆ ಮಾದ್ರಿಗೆ ಕೊಡುವಾಗ ಒಂದೇ ಸರಿ ಅಂತ ಹೇಳಿ, ಯಾಕಂದ್ರೆ ಮಾದ್ರಿಯ ಕೆಟ್ಟ ಬುದ್ಧಿ ಅವಳಿಗೆ ಗೊತ್ತಿತ್ತು ಕುಂತಿಗೆ. ಮತ್ತು ಕುಂತಿ ಹೇಳ್ತಾಳೆ, ಕುಂತಿಗೆ ಪಾಂಡರಾಜ ಹೇಳ್ತಾನೆ, ಪಾಂಡರಾಜ ಅಂತಾನೆ, ನೀನೇ ಇನ್ನು ಮಕ್ಕಳನ್ನು ಪಡಿ ಅಂತ. ಆಗ ಕುಂತಿ ಅಂತಾಳೆ, 3ಕ್ಕಿಂತ ಹೆಚ್ಚು ಮಕ್ಕಳನ್ನ ಪಡೆದರೆ ಬಾಗ್ಲಾಗ್ತದೆ, 3ಕ್ಕಿಂತ ಹೆಚ್ಚು ಮಕ್ಕಳನ್ನ ಪಡೆದರೆ ಅದು ವ್ಯಭಿಚಾರಿ ಅಂತಾಗಿಬಿಡುತ್ತೆ. ನಿಯೋಗ ಪದ್ಧತಿಯಿಂದ ಮಕ್ಕಳನ್ನ ಪಡೆದರೂ ಕೂಡ ಅದು ಸರಿಯಾಗಿ ಕಾರ್ಯಕಾರಿ ಆಗಲ್ಲ. ಆದ್ದರಿಂದ ನಾವು ಯಾವತ್ತೂ ಕೂಡ ಗುರುಗಳು ಹೇಳಿದಂತೆ ಕೇಳಬೇಕು. ಗುರುಗಳು ಕೊಟ್ಟ ವಿದ್ಯೆಯನ್ನು ಅವ್ರು ಹೇಳಿದಂತೆ ಉಪಯೋಗಿಸಬೇಕೆ ಹೊರತು ಬೇರೆ ಬೇರೆ ರೀತಿಯಾಗಿ ಉಪಯೋಗಿಸಬಾರದು. ಆದ್ರಿಂದ ಅವರು ಸಂಕೀರ್ಣರಾಗಿದ್ದಾರೆ. ಮಧ್ಯಮರಿಗೆ ಅಧಮರಿಗೆ ಅಶುದ್ಧ, ಮಧ್ಯಮರು ಅಂದ್ರೆ ರಾಜಸರು, ಅಧಮರು ಅಂದ್ರೆ ತಾಮಸರು, ಅವರಿಗೆ ಅಶುದ್ಧ ಬುದ್ಧಿಯನ್ನ ಕೊಡ್ತಕ್ಕಂಥವರಾಗಿದ್ದಾರೆ. ಹೀಗಾದ್ರಿಂದ ಅವರು ಸಂಕೀರ್ಣರಾಗಿದ್ದಾರೆ. ಅದಾದ್ಮೇಲೆ ಕಥನ ಅಂತ, ಅವರು ರಾಮದೂತ ಅಂತ ಅವ್ರು ಹೇಳಿಕೊಳ್ತಾರೆ ಯಾವಾಗ್ಲೂ. ಕಥನ ಅಂತ, ದಾಸೋಹಂ ಕೋಸಲೇಂದ್ರಸ್ಯ ಅಂತ ಯಾವಾಗ್ಲೂ ಹೇಳಿಕೊಳ್ತಾರೆ. ನಾನು ರಾಮನ ದಾಸ ಅಂತ. ನಮಗೆ ತುಂಬಾ ಹೆದರಿಕೆ, ಎಲ್ಲಾರೆದುರಿಗೆ ನಾವು ಅಂಗಾರಾಕ್ಷತೆ ಹಚ್ಚಿಕೊಂಡು ಶಿಖಾ ಬಿಟ್ಟುಕೊಂಡು ವೈದಿಕ ವೇಷದಲ್ಲಿ ಓಡಾಡ್ಲಿಕ್ಕೆ ನಮಗೆ ನಾಚಿಕೆ.
ಆದರೆ ರಾವಣಾಸುರನಂತ ಪಾಪಿಯ ಎದುರಿಗೆ ನಿಂತಾಗಲೂ ಕೂಡ ನೀನು ಯಾರು, ಎಲ್ಲಿಂದ ಬಂದೆ ನೀ ಹೇಳು ಅಂದಾಗ ದಾಸೋಹಂ ಕೋಸಲೇಂದ್ರಸ್ಯ ಅಂತ ಹೇಳಿಕೊಂಡ್ರು. ಆದ್ರಿಂದ ಅವರು ಕಥನ ಮಹಾಬುದ್ಧಿಶಾಲಿಗಳಾಗಿದ್ದಾರೆ. ನಮ್ಮ ಹನುಮಂತ ದೇವರು ಬುದ್ಧ ಅಂತವರಿಗೆ ಹೆಸರು. ಮಹಾಬುದ್ಧಿಶಾಲಿಗಳು ಏನು ಅಂತಂದ್ರೆ, ರಾಮನನ್ನ ನೋಡಿದ ಮಾತ್ರದಿಂದ ರಾಮ ಪರಿಚಯ ಇಲ್ಲ. ಸಹ್ ಏಕ ಏನಂ ಅವಗಚ್ಚತಿ ಸಮ್ಯಗೀಶಂ ಅಂತಾರೆ. ರಾಮನಿಗೆ ಹನುಮನಿಗೆ ಇಲ್ಲಿ ಪರಿಚಯವಾಗಿತ್ತು. ರಾಮನನ್ನ ನೋಡಿದ್ದ ಹನುಮಂತ ಅಂತ ಎಲ್ಲೂ ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲ. ಆದ್ರೆ ರಾಮನನ್ನ ನೋಡಿದ ಕೂಡಲೇ ಹನುಮಂತ ಅಂತಾನೆ. ಬಹಳ ಚೆನ್ನಾಗಿ ಹೇಳ್ತಾನೆ, ಬಹಳ ಅದ್ಭುತವಾಗಿ ಹೇಳ್ತಾನೆ. ನಿನ್ನನ್ನು ನೋಡಿದರೆ ಸಕಲ ದೇವೋತ್ತಮನಿಗೂ ಮೀರಿಸ್ತಕ್ಕಂಥವನಿದ್ದೀಯ, ನೀನು ದೇವೋತ್ತಮನಾಗಿದ್ದೀಯಾ, ನಿನ್ನ ಜೊತೆಗೆ ಚತುರಂಗಿಣಿ ಸೈನ್ಯ ಇರಬೇಕು, ನೀನು ದೊಡ್ಡ ಖಡ್ಗವನ್ನು ಹಿಡಿದಿದ್ಯಾ, ಈ ಖಡ್ಗ ಅನೇಕ ಜನರ ಶತ್ರುಗಳ ಸಂಹಾರ ಮಾಡಿದೆ, ನೀನು ಸಕಲ ಸಲ್ಲಕ್ಷಣಗಳಿಂದ ಕೂಡಿರ್ತಕ್ಕಂಥ ವ್ಯಕ್ತಿ ಅಂತೆಲ್ಲ ಹೇಳ್ತಾ ರಾಮನ ಮುಖವನ್ನೇ ನೋಡಿ ಹೇಳ್ತಾನೆ. ಒಂದೇ ಸರಿ ಫೇಸ್ ರೀಡಿಂಗ್ಗೆ ಹನುಮಂತ ಅಂತಾನೆ, ನಿನ್ನನ್ನು ನೋಡ್ತಾ ಇದ್ರೆ ನೀನು ಯಾವುದೋ ಒಂದು ವಸ್ತುವನ್ನ ಕಳೆದುಕೊಂಡಿದ್ದೀಯಾ, ಅದನ್ನು ಹುಡುಕ್ತಾ ಇದ್ದಿ ಅಂತ ಹೇಳ್ತಾನೆ. ಆಗ ನಮ್ಮ ರಾಮಚಂದ್ರ ದೇವರಿಗೆ ಹನುಮಂತನಿಗೆ ಪ್ರಶಸ್ತಿ ಕೊಡ್ತಾರೆ, ರಾಮ ಪ್ರಶಸ್ತಿಯನ್ನ. ನಾನ್ ಋಗ್ವೇದ ವಿನೀತಸ್ಯ ನಾ ಯಜುರ್ವೇದ ಧಾರಿಣ ನ ಸಾಮವೇದ ವಿದುಷಃ ಶಕ್ಯಮೇವಂ ವಿಭಾಷಿತಂ ಅಂತ ರಾಮಚಂದ್ರ ಅಂತ. ಋಗ್ವೇದವನ್ನ ಓದಿದ್ರೆ ವಿನಯ, ಯಜುರ್ವೇದವನ್ನ ಓದಿದ್ರೆ ಧಾರಣಾ ಶಕ್ತಿ, ಸಾಮ ವೇದವನ್ನು ಓದಿದ್ರೆ ವೈದುಷ್ಯ ಪಾಂಡಿತ್ಯ ಬರುತ್ತೆ. ಕಿಂಚಿದ ಅಪಶಬ್ದ ಕಿಂಚಿದಪಿ ನ ಕಿಂಚಿದಪಿ ಶಬ್ದಿತಂ ನ ಕಿಂಚಿದ ಅಪಶಬ್ದಿತಂ ಅಂತ. ಒಂದು ಅಪಶಬ್ದವೂ ಇವನ ಬಾಯಲ್ಲಿ ಬರಲಿಲ್ಲ ಅಂತ. ಕಿಂಚಿದ ಅಪಶಬ್ದ ಇವಾಗಿಲ್ಲೆಂದು ಶ್ರೀಪಾದರಾಜರಂತಾರೆ. ಒಂದು ಅಪಶಬ್ದವೂ ಇವನ ಬಾಯಲ್ಲಿ ಬರಲಿಲ್ಲ. ಸಾಮಾನ್ಯರಾದ ಮಾನವರೇ ಅಬದ್ಧ ಮಾತುಗಳನ್ನು ಆಡ್ತಾರೆ. ಆದರೆ ಶಾಖಾಮೃಗ ಕೋತಿ ಎಷ್ಟು ಸುಂದರವಾಗಿ ಮಾತಾಡಿದೆ ಅಂತ ಲಕ್ಷ್ಮಣನನ್ನ ತೋರಿಸಿ ಅಂತಾರೆ. ಲಕ್ಷ್ಮಣನನ್ನ ತೋರಿಸಿ ಹೇಳುವಾಗ, ನಿನಗೆ 1000 ನಾಲಿಗೆ, ನಿನಗೆ 2000 ನಾಲಿಗೆ, ದ್ವಿಸಹಸ್ರ ಜಿಕ್ವೆಗಳಿಂದ ವರ್ಣಿಸುವ 2000 ನಾಲಿಗೆ, ನೀನು ಅಬದ್ಧ ಮಾತಾಡ್ತೀನಿ ನೋಡು, ಕೋತಿ ಎಷ್ಟು ಚೆನ್ನಾಗಿ ಮಾತಾಡುತ್ತೆ ಅಂತ ರಾಮ ಪ್ರಶಸ್ತಿಯನ್ನು ಕೊಡ್ತಾನೆ. ಅಂಥ ರಾಮ ನಾವೆಲ್ಲ ಮಾತಾಡುವಾಗ ನಕಿಂಚಿದ ಅಪಿಶಬ್ದಿತಂ, ನಾವೇನು ಅಬದ್ಧ ಮಾತಾಡ್ತೀವಿ, ಮಾತಾಡ್ಲಿಕ್ಕೆ ಬರಲ್ಲ. ಅಂಥ ವಾಯುದೇವರು ಅವರೇನಾಗಿದ್ದಾರೆ, ಬುದ್ಧ ಮಹಾಬುದ್ಧಿಶಾಲಿಯಾಗಿದ್ದಾರೆ. ಜೊತೆಗೆ ಜಯಾದೇವಿಯ ಮಗನಾಗಿದ್ದಾರೆ. ಪರಮಾತ್ಮನ ಮಡದಿ ಜಯಾದೇವಿ, ಜಯಾಪತಿಯ ಜಯಾಪತಿಯಾದ ಪರಮಾತ್ಮನ ಮತ್ತು ಜಯಾದೇವಿಯ ಮಗನಾಗಿದ್ದಾರೆ. ಜಯಶಾಲಿಗಳಾಗಿದ್ದಾರೆ. ವಾಯುದೇವರ ಹೆಸರು ಹೇಳಿದ್ರೆ ಎಲ್ಲ ಕಡೆಯಲ್ಲೂ ಕೂಡ ನಮಗೆ ಜಯ ಎಂಬತಕ್ಕಂಥದ್ದು ಕಟ್ಟಿಟ್ಟ ಬುದ್ಧಿ. ಮಹತ್ತರರಾಗಿದ್ದಾರೆ, ಅತ್ಯುತ್ತಮರಾಗಿದ್ದಾರೆ. ಸುವೀರ್ಯ ಮಹಾ ವೀರ್ಯಶಾಲಿಗಳಾಗಿದ್ದಾರೆ. ವಾಯುದೇವರ ಆ ಒಂದು ವೀರ್ಯ ಸಾಮರ್ಥ್ಯ ಎಷ್ಟಪ್ಪ ಅಂದ್ರೆ, ಎಲ್ಲೋ ಇದ್ದ ಸಂಜೀವನ ಪರ್ವತವನ್ನ ತಂದದ್ದನ್ನು ತಗೊಂಡೋಗಿ ಹಾಕ್ಬೇಕಾದ್ರೆ ಮತ್ತೆ ಲೇಟ್ ಆದೀತು ಅಂತ ಹೊತ್ತೇನಲ್ಲ, ತಂದಿತ್ತು ಬಹಳ ಬೇಗ ತಂದ್ರು. ಅದನ್ನ ಇಡು ಅಂತಂದ್ರೆ ಎಲ್ಲಿತ್ತೋ ಹೇಗಿತ್ತೋ ಕಿತ್ತಿದ್ದು ಗೊತ್ತಾಗದಂಗೆ ಲಂಕಾಪಟ್ಟಣದಿಂದ ಬಿಸಾಕಿದ್ರೆ ಗಂಧಮಾದನ ಪರ್ವತ ಹಿಮಾಲಯ ಸೌತ್ ಎಂಡ್ ಇಂದ ಬಿಸಾಕಿದ್ರೆ ನಾರ್ತ್ ಎಂಡ್ಗೆ ಅಲ್ಲಿ ಹೋಗಿ ಹಿಮಾಲಯದಲ್ಲಿ ಹೋಗಿ ಅದು ಕಿತ್ತಿದ್ದು ಗೊತ್ತಾಗದಂಗೆ ಸಂಜೀವನ ಪರ್ವತ ಅಂಟಿಕೊಂಡು ಬಿಡುತ್ತೆ. ಆದ್ರಿಂದ ಅವರು ಮಹಾವೀರಶಾಲಿಗಳಾಗಿದ್ದಾರೆ, ಮೇಧಾವಿಗಳಾಗಿದ್ದಾರೆ, ಮಹಾ ಮೇಧಾವಿಗಳಾಗಿದ್ದಾರೆ, ಬಹಳ ಬುದ್ಧಿವಂತರಾಗಿದ್ದಾರೆ. ರಾಮನಿಗೆ ರಾವಣನಿಂದಾಗುವ ಎಲ್ಲ ಮುಂದೇನಾಗಬೇಕು ಯುದ್ಧದಲ್ಲಿ ಎಂಬುದನ್ನು ನೋಡ್ಲಿಕ್ಕೆ ಬಾಲಕ್ಕೆ ಬೆಂಕಿ ಹೆಚ್ಚಿಕೊಳ್ಳುವ ಒಂದು ನೆಪ. ರಾತ್ರಿಯಲ್ಲಿ ಕೋತಿಯಾಗಿ ಸಣ್ಣ ಬಿಡಾಲದಂತೆ ಬೆಕ್ಕಿನಂತೆ ಆಗಿ ಲಂಕಾಪಟ್ಟಣದ ಒಳಗೆಲ್ಲ ಪ್ರವೇಶವನ್ನ ಮಾಡಿ ರಾವಣನ ಸೈನ್ಯ ಎಷ್ಟಿದೆ ಏನಿದೆ ಎಲ್ಲವನ್ನ ನಿರೂಪಣೆ ಮಾಡಿಕೊಂಡು ಬಂದು ರಾಮನಿಗೆ ಹೇಳಿಬಿಡ್ತಾರೆ. ಇದು ಮಹಾ ಮೇಧಾವಿಯ ಲಕ್ಷಣ. ಬುದ್ಧಿವಂತರು, ಹನುಮಂತ ದೇವರಂತ ಬುದ್ಧಿವಂತರು. ಕಿಂ ಪುರುಷೇ ಯಶುರೇವ್, ಇವತ್ತಿಗೂ ಹನುಮಂತ ದೇವರು ಕಿಂಪುರುಷ ಖಂಡದಲ್ಲಿ ರಾಮದೇವರ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಮಹಾ ಮೇಧಾವಿಗಳು. ರತಿಮಾನ್ ಅಂತವರಿಗೆ ಹೆಸರು. ರಾಮ ನಾಮಾಮೃತದಲ್ಲಿ ಯಾವಾಗ್ಲೂ ಸುಖವನ್ನು ಪಡ್ತಾರೆ. ರಾಮ ನಾಮಾಮೃತ ಯಾರು ಹೇಳಿದ್ರೆ ಓಡಿ ಬರ್ತಾರೆ ಅಲ್ಲಿಗೆ. ಮನನ ಮಾಡತಕ್ಕಂಥವರಾಗಿದ್ದಾರೆ. ಹೀಗೆ ವಾಯುದೇವರ ಮತ್ತಷ್ಟು ಹೆಸರುಗಳನ್ನು ಹೇಳ್ತಾರೆ. ಪಾಹಿ ಮೋದ ಪ್ರಮೋದ ಸಂತತ, ಪಾಹಿ ಆನಂದ ಸಂಸುತುಷ್ಟನೆ, ಪಾಹಿ ಮಾಂ ಚಾರ್ವಂಗ ಚಾರು ಸುಬಾಹು ಚಾರುಪದ, ಪಾಹಿ ಪಾಹಿ ಸುಲೋಚನನೆ ಮಾಂ ಪಾಹಿ ಸಾರಸ್ವತ ಸುವೀರನೆ, ಪಾಹಿ ಪ್ರಾಜ್ಞನೆ ಕಪಿಶ ಲಂಪಟ ಪಾಹಿ ಸರ್ವಜ್ಞ. ಇಲ್ಲಿ ಸಂತತ ಅಂತ ಒಂದು ನಾಮ. ಸಂತತಂ ಪಾಹಿ ಸದಾ ರಕ್ಷಿಸು ಅಂತಲ್ಲ. ಅದನ್ನ ನಾಮವಲ್ಲ ಅಂತ ಇಟ್ಕೊಂಡ್ರೆ 100 ನಾಮ ಆಗತ್ತೆ. ಇಲ್ಲ ಅಂದ್ರೆ ಅದು ನಾಮ ಒಂದು ಕಡಿಮೆ ಆಗಿಬಿಡತ್ತೆ. ಆದ್ರಿಂದ ಕಪಿ ಅಲಂಪಟ ಅಂತ ವ್ಯಾಖ್ಯಾನಕಾರ ಪಾಠ ಇಟ್ಕೊಂಡಿದ್ದಾರೆ. ಆದ್ರೆ ಪ್ರಾಜ್ಞ ಕಪಿಶಯೇವಚ ಅಂತ ಪುರಾಣದ ಪಾಠ. ಯದ್ಯಪಿ ಕಪಿರಳಂಪಟ ಅಂತ ಕೆಲವು ಕಡೆ ಪಾಠ ಇದೆ. ಆದ್ರೆ ಒಡನೆ ಮುಂದೆ ಪುನಃ ಅಲಂಪಟ ಸರ್ವವೇತ್ತ ಅಂತ ಅಲಂಪಟ ಶಬ್ದವನ್ನು 2 ಬಾರಿ ಹೇಳುವುದು ಪುನರುಕ್ತಿ ಆಗತ್ತೆ. ಅದರಿಂದ ನಾಮಗಳ ಸಂಖ್ಯೆಯೂ ಹೆಚ್ಚಾಗತ್ತೆ. ಅದನ್ನು ಹೇಗೆ ಹೇಳಬೇಕು ಅಂತ ಹೇಳ್ತೀನಿ. ಮೋದ
ಸುಖ ಸ್ವರೂಪರಾದ ಮುಕ್ತರ ಶರೀರದಲ್ಲಿ ಕೂಡ ಆವೇಶಗೊಂಡು ಬಲತೋಳಿನಲ್ಲಿ ಸುಖವನ್ನ ವ್ಯಕ್ತ ಮಾಡ್ತಾರಂತೆ ಮುಕ್ತರಿಗೂ ಕೂಡ ವಾಯುದೇವರು. ಮೋದ ಅಂತ ಅದಕ್ಕೆ ಅವರಿಗೆ ಹೆಸರು. ಸುಖ ಸ್ವರೂಪರಾಗಿದ್ದಾರೆ ಮುಕ್ತರು, ಅಲ್ಲಿ ಸುಖ ಸ್ವರೂಪ ಅವ್ರಿಗೆ ಅಭಿವ್ಯಕ್ತಿಯಾಗಿ ಬಿಟ್ಟಿರುತ್ತೆ. ಅವರ ಶರೀರದಲ್ಲಿ ಆವೇಶಗೊಂಡು ಅವರ ಬಲತೋಳಿನಲ್ಲಿ ಸುಖವನ್ನು ವ್ಯಕ್ತ ಮಾಡ್ತಾರೆ. ಅದರಿಂದ ನಾವು ಬಲಗೈ ಇಟ್ಕೊಂಡು ಮಲ್ಕೋಬೇಕಾದ್ರೆ ವಾಯುದೇವರೇ ಕೈಯೊಳಗಿದ್ದಾರೆ ಎಂಬುದನ್ನು ನಾವು ತಿಳ್ಕೊಳ್ಬಹುದು. ಇನ್ನಿದಾದ್ಮೇಲೆ ಪ್ರಮೋದ, ಜೊತೆಗೆ ಮುಕ್ತ ಸ್ವರೂಪ ಶರೀರದ ಎಡತೋಳಿನಲ್ಲೂ ಕೂಡ ಸುಖವನ್ನು ವ್ಯಕ್ತ ಮಾಡ್ತಾರೆ. ಆಚಾರ್ಯ ನಾವು ಬಲತೋಳು ಇಟ್ಕೊಂಬಲ್ಲ, ಎಡಗಡೆ ತೋಳು ಇಟ್ಕೊಂಡು ಮಲ್ಕೋತೀವಿ ನಾವು ಮಲ್ಕೋಬೇಕಾದ್ರೆ ದಿಮ್ಮಿ ಮೇಲೆ ಅಂದ್ರೆ ಎರಡೂ ತೋಳುಗಳಲ್ಲಿ ಮುಕ್ತರಲ್ಲಿ ಆ ತೋಳಿನಲ್ಲಿದ್ದು ಸುಖವನ್ನು ಕೊಡ್ತಾರೆ. ಅದಕ್ಕೆ ಭಾಗವತ ಅನ್ನತೆ ಬಾಹು ಸುಸಿದ್ಧೆ ವಿಪಬರ್ಹಣೆ ಕಿಂ, ಕೈ ನಿಮಗೆ ಇರುತ್ತಿರ್ಲಿಕ್ಕೆ ದಿಂಬಿ ಯಾಕೆ ಬೇಕು ಅಂತ. ಎಷ್ಟೇ ಎತ್ತರದ ದಿಂಬಿಟ್ಟುಕೊಂಡ್ರು ಕೂಡ ದಿಂಬಿನ ಮೇಲೆ ನಮಗೆ ಕೈ ಇರಲೇಬೇಕು, ಕೈ ಇದ್ದಾಗ ಮಾತ್ರ ನಿದ್ದೆ ಬರುತ್ತೆ. ಆದ್ರಿಂದ ಇಲ್ಲಿಯೂ ಕೂಡ ಮೋದ ಪ್ರಮೋದ ಅಂದ್ರೆ ಬಲ ಎಡ ತೋಳುಗಳಲ್ಲಿ ಮುಕ್ತರಲ್ಲಿದ್ದು ಮುಕ್ತರ ಸುಖ ಸ್ವರೂಪದಲ್ಲಿದ್ದು ಸುಖವನ್ನು ಅಭಿವ್ಯಕ್ತಿಯನ್ನು ಮಾಡ್ತಾರೆ. ಮತ್ತೆ ಅವರಿಗೆ ಸಂತತ ಅಂತ ಹೆಸರು. ಜೀವರ ಸ್ವರೂಪ ಶರೀರದಲ್ಲೂ ಪ್ರವೇಶವನ್ನು ಮಾಡ್ತಾರಾದ್ರಿಂದ ಸರ್ವತ್ರ ವ್ಯಾಪ್ತರಾಗಿದ್ದಾರಾದ್ರಿಂದ ಸಂತತ ಅಂತ. ಜೀವರ ಸ್ವರೂಪ ದೇಹದಲ್ಲಿ ಇದ್ದಾರೆ ಇಲ್ಲ ಅಂತೆಲ್ಲ ಅನೇಕ ಕಡೆ ಗಲಾಟೆ ಇದೆ. ಸ್ವರೂಪ ಶರೀರದಲ್ಲಿ ವಾಯುದೇವರ ಪ್ರವೇಶ ಇಲ್ಲ, ಅವ್ರಿಗೆ ಹಾಗಾಗಲ್ಲ, ಮುಕ್ತದಲ್ಲಿ ಜೀವರ ಸ್ವರೂಪದಕ್ಕೆ ಹೋಗಲ್ಲ. ಇರ್ಲಿ, ಅದು ಪಾಠ ಬಂದಾಗ ಮಾತಾಡೋಣ. ಆನಂದ ಮತ್ತೆ ಇನ್ನೊಂದಂತಾರೆ ಮೋದ ಪ್ರಮೋದ ಆನಂದ. 3-4 ಪದಗಳು ಮೋಕ್ಷದ ಬಗ್ಗೆ ಹೇಳುತ್ತೆ. ಜೀವರ ಮುಕ್ತ ಶರೀರದ ಮಧ್ಯಭಾಗದಲ್ಲಿದ್ದು ಆನಂದವನ್ನು ವ್ಯಕ್ತ ಮಾಡ್ತಾರೆ, ಅದಕ್ಕೆ ಆನಂದ ಅಂತ ಹೆಸರಂತವರಿಗೆ. ಮುಕ್ತರ ದೇಹದ ಮಧ್ಯಭಾಗದಲ್ಲಿ ಬಲತೋಳು ಎಡತೋಳು ಮಧ್ಯ ದೇಹದಲ್ಲಿದ್ದು ಆನಂದವನ್ನು ವ್ಯಕ್ತ ಮಾಡ್ತಾರಾದ್ರಿಂದ ಅವರಿಗೆ ಆನಂದ ಅಂತ ಹೆಸರು. ಮತ್ತು ಸಂತುಷ್ಟ, ಪರಮಾತ್ಮನ ನಾಮಸ್ಮರಣೆಯಿಂದಲೇ ಸಂತೃಪ್ತಿಯನ್ನು ಹೊಂದುತ್ತಾರೆ. ಪರಮಾತ್ಮನ ನಾಮಸ್ಮರಣೆ ಇಲ್ಲದೆ ಸಂತೃಪ್ತಿಯನ್ನು ಹೊಂದೋದಿಲ್ಲ, ಆದ್ರಿಂದ ಸಂತೃಪ್ತರು. ಚಾರ್ವಂಗರು, ಚಾರ್ವಾಂಗ ಅಲ್ಲ ಚಾರ್ವಂಗ ಅಂದ್ರೆ 32 ಲಕ್ಷಣೋಪೇತ ಅನಾಂ ಅಸಂಶಯ ಅನಾಂ 32 ಲಕ್ಷಣಗಳಿಂದ ಕೂಡಿದ್ದಾರೆ. 32 ಲಕ್ಷಣ ಬಹಳ ವಿಸ್ತಾರವಾಗಿ ಬರುತ್ತದೆ. 32 ಲಕ್ಷಣ ಅದು ಸಮಯ ಬಂದಾಗ ತಿಳಿಯೋಣ. ಯಾವ್ಯಾವ ದೇಹ ಭಾಗದಲ್ಲಿ ಹೇಗಿರ್ಬೇಕು ಅಂತ. ನಮ್ದೆಲ್ಲ ಅವಲಕ್ಷಣದ ದೇಹ, ಈ ದೇಹವನ್ನೇ ಲಕ್ಷಣ ಅಂತ ತಿಳ್ಕೊಂಡಿರ್ತೀವಿ. ಆದ್ರೆ 32 ಲಕ್ಷಣ ದೇಹವನ್ನ ಕೇಳಿದ್ರೆ ನಮಗೆ ಅವಲಕ್ಷಣವಾಗಿ ಕಾಣಿಸುತ್ತದು. ಅದನ್ನ ತಿಳ್ಕೊಳ್ಳೋದು ನಮ್ ಕೈಲಿ ಆಗೋದಿಲ್ಲ. ಅದರಿಂದ 32 ಲಕ್ಷಣೋಪೇತವಾದ ಸುಂದರವಾದ ಶರೀರ, ಅದಕ್ಕೆ ಸುಂದರ ಕಾಂಡ ಅಂತ. ಸುಂದರ ಅಂದ್ರೆ ಹನುಮಂತ ದೇವರು, ಅವರ ಮಹಿಮೆಯನ್ನು ಹೇಳುವುದರಿಂದ ಸುಂದರ ಕಾಂಡ ಅಂತ. ಅದಕ್ಕೆ ಅವರಿಗೆ ಚಾರ್ವಂಗ ಅಂತ ಹೆಸರು. ಚಾರು ಸುಂದರ ಬಾಹು, ಲಕ್ಷಣವಾದ ಸುಂದರವಾದ ತೋಳುಗಳು. ಬಾಹು ಸುಸಿದ್ದೆ, ಆ ಕೈಗಳು ಬಹಳ ಸುಂದರವಾಗಿರೋದು ಯಾವಾಗ ಅಂತಂದ್ರೆ ಆ ಕೈಗಳು ದೇವರ ಪೂಜೆಯನ್ನು ಸದಾ ಮಾಡ್ತಾ ಇದ್ರೆ ಅದಕ್ಕೆ ಸುಂದರವಾದ ಕೈ ಅಂತಾರೆ. ಕೈಗಳಿದ್ದು ದೇವರ ಶವೌಕರೌತೆ, ಹೆಣದ ಕೈಗಳು ಅಂತಾರೆ. ದೇವರ ಪೂಜೆ ಮಾಡದಿದ್ದ ಕೈಗಳು ಹೆಣದ ಕರಗಳು ಅಂತಾರೆ. ಆದ್ರೆ ಇವತ್ತು ಚಾರು ಸುಂದರ ಬಾಹು, ಚಾರು ಅಂದ್ರೆ ಸುಂದರ ಬಾಹು, ಲಕ್ಷಣವಾದ ಸುಂದರವಾದ ತೋಳುಳ್ಳವರು. ಚಾರು ಪದರು, ಲಕ್ಷಣವಾದ ಸುಂದರವಾದ ಪಾದವುಳ್ಳವರು. ಸುಂದರವಾದ ಪಾದ, ವಾಯುದೇವರ ಪಾದ ಬಹಳ ಸುಂದರವಾದ ಪಾದ. ಸುಲೋಚನರು, ನೋಡ್ರಿ ಅವರ ದೇಹ ಲಕ್ಷಣ ಒಂದೊಂದೇ ಬರ್ತಾ ಇದೆ ಇದರಲ್ಲಿ. ಲಕ್ಷಣವಾದ ಕಣ್ಣುಳ್ಳವರು, ಒಳ್ಳೆಯ ಕಣ್ಣು. ದೇವರನ್ನ ನೋಡುವುದರಿಂದ ಬರಹಾಯಿತೇ ತೇ ನಯನೇ ನರಾಣಾಂ, ದೇವರನ್ನ ನೋಡದೇ ಇದ್ದ ಕಣ್ಣು ನವಿಲುಗರಿಯಲ್ಲಿರುವ ಕಣ್ಣುಗಳು ಅಂತಾರೆ. ಅಂತದ್ದಲ್ಲ, ದೇವರ ಯಾವಾಗಲೂ ದರ್ಶನ ಮಾಡುವ, ಪರಮಾತ್ಮನ ಎದುರಿಗೇ ಇರುವ, ಕೈ ಮುಗಿದುಕೊಂಡೇ ಇರತಕ್ಕಂಥ, ಅದಕ್ಕೆ ಅವರಿಗೆ ಚಾರು ಪದ ಜೊತೆಗೆ ಲಕ್ಷಣವಾದ ಶರೀರ ಇರೋರು ಯಾಕಂತಾರೆ ಅಂದ್ರೆ ದೇವರ ಮುದೆ ಕರವ ಮುಗಿದ ಮುಖ್ಯ ಪ್ರಾಣ ಅಂತ ಇದ್ದದ್ರಿಂದ ಅವರು ಸುಲೋಚನ ಲಕ್ಷಣವಾದ ಕಣ್ಣುಳ್ಳಾಗಿದ್ದಾರೆ ಮತ್ತು ಸಾರಸ್ವತರಾಗಿದ್ದಾರೆ. ಸಾರಸ್ವತರು ಅಂತಂದ್ರೆ ಸರಸ್ವತಿ ದೇವಿಗೆ ಪತಿಯಾಗುತ್ತಾರೆ. ಅಂದ್ರೆ ಮುಂದೆ ಇವರು ಬ್ರಹ್ಮದೇವರ ಪದವಿಗೆ ಬರ್ತಾರಾದ್ರಿಂದ ಅವರು ಸಾರಸ್ವತರಾಗಿದ್ದಾರೆ, ಅವರು ಸರಸ್ವತಿ ದೇವರಾಗಿ. ಸುವೀರ, ಪ್ರಾರಂಭಿಸಿದ ಕೆಲಸವನ್ನ ಯಶಸ್ವಿಯಾಗಿ ಪೂರೈಸ್ತಾರೆ. ಪ್ರಾರಂಭಿಸಿದ ಕೆಲಸ ಯಾವುದಿರುತ್ತೆ? ಸೀತಾದೇವಿಯನ್ನು ಹುಡುಕುವ ಕೆಲಸ. ಆ ಸೀತಾದೇವಿಯನ್ನು ಹುಡುಕುವ ಕೆಲಸದಲ್ಲಿ ಕೋತಿಗಳೆಲ್ಲ ನಮ್ಮ ಕೈಲಿ ಆಗಲ್ಲ, ಯಾವನೋ ರಾಮ ಅಂತೆ, ಆ ರಾಮನ ಹೆಂಡತಿ ಕಳೆದೋಗಿದ್ದಾಳಂತೆ, ಅವನ ಹೆಂಡತಿ ಕಳ್ಕೊಂಡ್ರೆ ನಮಗೇನು ಸಂಬಂಧ ಅಂತೆಲ್ಲ ಗಲಾಟೆಗಳು ಮಾಡಿದಾಗ ದಕ್ಷಿಣ ಸಮುದ್ರದಲ್ಲಿ ಆ ಕೋತಿಗಳಿಗೆಲ್ಲ ಹೇಳಿ, ನೀವೇನಾದರೂ ರಾಮನ ಕೆಲಸ ಮಾಡದೇ ಇದ್ದರೆ ಬಡಿದು ನಿಮ್ಮ ಕೈಯಿಂದ ರಾಮದೇವರ ಕೆಲಸವನ್ನ ಮಾಡಿಸ್ತೀನಿ ಅಂತ ಅವರು ತಾವು ಮಾಡಿದ ಕೆಲಸ ಪ್ರಾರಂಭ ಮಾಡಿದ್ದನ್ನು ಕೊನೆ ಮುಟ್ಟಿಸುವ ತನಕ ಆ ಕೆಲಸವನ್ನ ಮಾಡ್ತಾರಾದ್ರಿಂದ ಅವರು ಸುವೀರರಾಗಿದ್ದಾರೆ. ಪ್ರಾರಂಭಿಸಿದ ಕೆಲಸವನ್ನ ಯಶಸ್ವಿಯಾಗಿ ಪೂರೈಸುತ್ತಾರೆ. ಮತ್ತು ಅವರು ಏನಾಗಿದ್ದಾರೆ? ಪ್ರಾಜ್ಞರಾಗಿದ್ದಾರೆ.
ಪೂರ್ಣ ಪ್ರಜ್ಞರಾಗಿದ್ದಾರೆ. ಪೂರ್ಣವಾದ ಪ್ರಜ್ಞಾ ಅಂದ್ರೆ ಜ್ಞಾನ. ದಶ ಪ್ರಮತಿ, ದಶ ಅಂದ್ರೆ ಪೂರ್ಣ, ದಶೇತಿ ಪೂರ್ಣ ಮುದ್ದಿಷ್ಟಂ ಪ್ರಜ್ಞಾ ಪ್ರಮತಿ ರುಚ್ಯತೆ. ಅದರಿಂದ ಪೂರ್ಣ ಪ್ರಜ್ಞರಾಗಿದ್ದಾರೆ. ಕಪಿಶ ನಸುಗೆಂಪು ಬಣ್ಣದ ವಾನರ ರೂಪ, ಪೂರಾ ಕೆಂಪಲ್ಲ, ಪೂರಾ ಕಪ್ಪಲ್ಲ, ನಸುಗೆಂಪು ಬಣ್ಣದ ವಾನರ ರೂಪ. ಲಂಪಟ, ಇವ್ರು ಯಾವತ್ತೂ ಸಹಿತ ಭಗವದ್ ಆಲಿಂಗನ ಸುಖದಲ್ಲಿಯೇ ಕಾಮುಕರಾಗಿರ್ತಾರೆ. ಲಂಪಟರು ಅಂದ್ರೆ ಸಾಮಾನ್ಯವಾಗಿ ಕಾಮುಕರು ಅಂತ ಅರ್ಥ. ಏನು ಕಾಮುಕರೂಪ ಅಂದ್ರೆ ಭಗವದ್ ಆಲಿಂಗನದ ಸುಖದಲ್ಲಿ. ಅದಕ್ಕೆ ಆ ಪರಮಾತ್ಮ ಹನುಮಂತನಿಗೆ ತಾನು ಕೊಟ್ಟಿದ್ದೇನಪ್ಪಾ ಅಂದ್ರೆ ತನ್ನ ದೇಹದ ಆಲಿಂಗನವನ್ನ ಕೊಟ್ಟಂತೆ ಹನುಮಂತ ದೇವರು. ಹನುಮಂತ ದೇವರಿಗೆ ರಾಮಚಂದ್ರ ಸಹಭೋಗ ಮನನ್ಯ ಲಭ್ಯಮಸ್ಮೈ ಹನುಮತ್ ರೂಪವತೆ ತದೌ ಪುರಾಹಿ. ಪರಮಾತ್ಮ ತಾನು ಹನುಮಂತ ದೇವರಿಗೆ ಆಲಿಂಗನವನ್ನ ಕೊಡ್ತಾನೆ. ಭಗವದ್ ಆಲಿಂಗನ ಸುಖದಲ್ಲಿ ಅವರ ಆನಂದವನ್ನು ಪಡ್ತಾರೆ. ಸರ್ವಜ್ಞರಾಗಿದ್ದಾರೆ. ಕರತಲಾಮಲಕವಾಗಿ ಎಲ್ಲವನ್ನ ಕೈಯಲ್ಲಿ ಇಟ್ಕೊಂಡಿರ್ತಕ್ಕಂಥ ಆಮಲಕ ಅಂದ್ರೆ ನೆಲ್ಲಿಕಾಯಿನ ಕೈಯಲ್ಲಿ ಇಟ್ಕೊಂಡು ಎಲ್ಲಾ ಕಡೆ ಕಾಣಿಸುತ್ತೆ. ಹಾಗೆ ಎಲ್ಲ ಕಡೆ ಪರಮಾತ್ಮನನ್ನ ತಾವು ನೋಡ್ತಕ್ಕಂಥವರಾಗುತ್ತಾರೆ. ಹೀಗೆ ವಾಯುದೇವರ ಅದ್ಭುತವಾದ ನಾಮಗಳನ್ನ ಜಗನ್ನಾಥದಾಸರು ನಮಗೆ ನಿರೂಪಣೆ ಮಾಡಿಕೊಡ್ತಾ ಇದ್ದಾರೆ. ಮುಂದೆ 26ನೇ ಪದ್ಯದಲ್ಲಿ ಏನ್ ಹೇಳ್ತಾರೆ ಎಂಬುದನ್ನ ನಾಳಿನ ದಿವಸ ಪುನಃ ಕೇಳೋಣ. ಕಾಯೇನ ವಾಚ ಮನಸೇಂದ್ರಿಯೇರ್ವ ಬುದ್ಧ್ಯಾತ್ಮನಾವಾಂಶಿತ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯ ಸಮರ್ಪಯಾಮಿ. ಹರಯೇ ನಮಃ.